ನಮ್ಮೆಲ್ಲ ಹಿರಿಯರು ನಮ್ಮೆಲ್ಲ ಗೆಳೆಯರೆಲ್ಲ ಕೂಡಿ ಇಲ್ಲ ನಾವು ಇಂಡಿಪೆಂಡೆಂಟಾಗಿ ಮಾಡೋದು ಜಿಲ್ಲಾ ಪಂಚಾಯತಿ ಅಂದ್ರೆ. ಆಯ್ತು, ಹಂಗಾರೆ ನೀವೆಲ್ಲರದು ನೀವು ಉತ್ಸಾಹ ಐತಿ ಅಂತಂದ್ರೆ ಚುನಾವಣೆ ಗೆಲುವು ಸೋಲು ನಮಗೇನು ಹೊಸವಲ್ಲ. ಸಾಕಷ್ಟು ಚುನಾವಣೆ ಸೋತೇವಿ, ಸಾಕಷ್ಟು ಗೆದ್ದೇವಿ. ಆದ್ರೆ ಆಗಲಿ ಅಂತಂದು ಚುನಾವಣೆ ನಿಂತ್ವಿ. ನಮ್ಮ ಭಾಗದ ಹೆಬ್ಸೂರು, ಕಿರೇಸೂರು, ಕುಸುಗೊಲ್ಲು, ಬೆಹಟ್ಟಿ, ಸೂದಾ ಈ ಎಲ್ಲ ಗ್ರಾಮದವರು ನನಗೆ ಆಶೀರ್ವಾದ ಮಾಡಿ ಪಕ್ಷೇತರನಾಗಿದ್ದರೂ ಸಹ ಸುಮಾರು 1300 ಓಟ್ಗಳ ಅಂತರದಿಂದ ನನ್ನನ್ನು ಗೆಲ್ಲಿಸಿದರು. ಜಿಲ್ಲಾ ಪಂಚಾಯತಿಯಲ್ಲಿ ಪೂರ್ಣ ಅವಧಿಯ ಉಪಾಧ್ಯಕ್ಷರಾದಾಗಿಂದ ವಿಶೇಷವಾಗಿ ಮೀಸಲಾಗಿ ಬರುವಂಥ SC/ST ಹಣಗಳನ್ನಾಗಿರಲಿ ಮತ್ತು ಕೆಟಗಿರಿ ವೈಸ್ವಾಗಿ ಅಲ್ಪಸಂಖ್ಯಾತರಿಗೆ 2A ಮೀಸಲಾತಿಯಲ್ಲಿ ಇರುವಂಥ ಕುರುಬ ಸಮಾಜದವರಿಗೆ, ಇನ್ನಿತರ ಮೊತ್ತದಲ್ಲಿ ಇರುವಂಥ ಸಮಾಜದವರಿಗೆ ಬರುವಂಥ ಮೀಸಲಾತಿ ಹಣದಲ್ಲಿ ವಿಶೇಷವಾಗಿ ವಿಕಲಚೇತನರಿಗೆ ನಿಮ್ಮ ಒಂದು ಉಪಾಧ್ಯಕ್ಷ ನೇತೃತ್ವದಲ್ಲಿ ತಾವು ಯಾವ ರೀತಿ ಕೆಲಸ ಮಾಡಿದ್ರಿ? ಈ ಕಳಸಾ ಬಂಡೂರಿ ಹೋರಾಟ ಹೆಂಗೈತೆ ಅಂತಂದ್ರೆ, ಇದು ಅಧಿಕಾರ ಪಡೆಯುವ ಸಲುವಾಗಿಯೇ ನಾವು ಈ ಒಂದು ಹೋರಾಟದಲ್ಲಿ ಪಾಲ್ಗೊಳ್ಬೇಕು ಅನ್ನುವಂಥ ನಮ್ಮ ಜನನಾಯಕರದಾರ. ಇವತ್ತು BJP ಅವರರು ಇರಲಿ, ಕಾಂಗ್ರೆಸ್ನವರರು ಇರಲಿ, JDSನವರು ಇರಲಿ, ಹೋರಾಟಕ್ಕೆ ನಾವು ಪಾಲ್ಗೊಳ್ಬೇಕು. ರೈತರ ಸಮಸ್ಯೆಗಳನ್ನು ನಿರಂತರವಾಗಿ ಅದನ್ನು ರೈತರ ಸಾಕ್ಷಿಯಾಗಿ ಅದನ್ನು ಬಗೆಹರಿಸಬೇಕು. ಇದೊಂದು ಇಶ್ಯೂ ಕೊನೆಗಾಣಿಸ್ಬೇಕು ಅನ್ನುವಂಥದ್ದು ಈ ನರಗುಂದ ಮತ್ತು ನವಲಗುಂದ ಏನು ಕ್ಷೇತ್ರದೊಳಗೆ ಯಾರಿಗೂ ಇಲ್ಲ. ರೈತರ ಪರಿಸ್ಥಿತಿ, ರೈತರ ಸಮಸ್ಯೆ ಹೆಂಗೈತೆ ಅನ್ನೋದು ನಿರಂತರವಾಗಿ ನಾವು ನೋಡ್ಕೊತ ಬಂದುಬಿಟ್ಟೇವಿ. ಇವತ್ತು ಇಡೀ ಕರ್ನಾಟಕದಾಗ ನೀವು ಯಾವ ರೈತರ ಮನೆಗಾರ ಹೋಗ್ರಿ, ಯಾರೋ ಒಬ್ಬರು ಇಬ್ಬರು ದೊಡ್ಡ ರೈತರಿದ್ದವರು, ಅವ್ರು ಏನೇನೋ ತಾವ ಸ್ವಂತ ಮನೆಯವ್ರು ಕೆಲಸ ಮಾಡೋ ಅವ್ರನ್ನ ಬಿಟ್ರೆ ಉಳ್ಕಾದ ನೀವು ನಮ್ಮ ಬೆಹಟ್ಟಿ ಒಳಗೆ ಸುಮಾರು ಒಂದು 20,000 ಜನಸಂಖ್ಯೆ ಐತಿ, 25,000 ಜನಸಂಖ್ಯೆ ಐತಿ. ಒಬ್ಬ ರೈತರಾರ ನೀ ಆರಾಮದೀನ ಅಂತಂದು ಕೇಳಿಬಿಡ್ರಿ ಅವ್ರು. ಒಬ್ಬ ರೈತರಾರ ನೀ ಸಾಲ ಇಲ್ದಂಗೆ ಅದೀನ ಅಂತ ಕೇಳಿಬಿಡ್ರಿ. ಒಬ್ಬ ರೈತರಾರ ನಿನ್ನ ಬ್ಯಾಂಕ್ನಾಗ ಎಷ್ಟು ಐತಿ ಅಮೌಂಟ್ ಅಂತ ಕೇಳಿಬಿಡ್ರಿ. ಒಬ್ಬ ರೈತರಾರ ನೀ ಎಷ್ಟು ಹೊಲ ಹಿಡ್ದಿ ಅಂತ ಕೇಳ್ರಿ. ಹೌದ್ರಿ, ನಾವು ಇಷ್ಟು ಹೊಲ ಹಿಡ್ದೇವಿ, ನಂದು ಇಷ್ಟು ದುಡ್ಡು ಐತಿ, ನಂದು ಇಷ್ಟು ಬಂಗಾರ ಐತಿ, ನಾ ಇಷ್ಟು ಸಾಲ ಇಲ್ದಂಗೆ ಅದೇನೆ ಅಂತ ಅಂದ್ಬಿಟ್ರೆ ನೀವು ಹೇಳ್ದಂಗೆ ಕೇಳ್ತಾನೆ. ಹಾಯ್, ಹಲೋ, ನಮಸ್ಕಾರ ವೀಕ್ಷಕರೇ. ಇಂದು ಕಿತ್ತೂರು ಕರ್ನಾಟಕ ಭಾಗದಲ್ಲಿ ನ್ಯೂಸ್ 43 ಇಂಡಿಯಾ ತಂಡ ಇನ್ ಸರ್ವೇದಿಂದ ಅನೇಕ ವಿಷಯಗಳ ಬಗ್ಗೆ ಗ್ರೌಂಡ್ ರಿಪೋರ್ಟಿಂಗ್ ನಡೀತಾ ಇದೆ. ಆ ವಿಷಯಗಳನ್ನು ಏನಂತ ಹೇಳಿದರೆ, 3 ವರ್ಷದ ರಾಜ್ಯ ಸರ್ಕಾರ, 2 ವರ್ಷದ ಕೇಂದ್ರ ಸರ್ಕಾರ ಮತ್ತು ಈ ರಾಜ್ಯ ಸರ್ಕಾರ 1000 ದಿನ ಪೂರ್ಣ ಅವಧಿ ಮುಕ್ತಾಯಗೊಳಿಸಿರ್ತಕ್ಕಂಥ ಈ ರಾಜ್ಯ ಸರ್ಕಾರ ಮತ್ತು ಕ್ಷೇತ್ರ ಜನತೆಗೆ ಮತ್ತು ರಾಜ್ಯ ಜನತೆಗೆ 7 ಕೋಟಿಯಿಂದ 8 ಕೋಟಿಗೆ ರೀಚ್ ಆಗ್ತಾ ಇರುವಂಥ ಈ ರಾಜ್ಯ ಜನತೆಗೆ 5 ಗ್ಯಾರಂಟಿ ಕೊಡೋದ್ರಲ್ಲಿ ಯಶಸ್ಸನ್ನು ಕಂಡಿರ್ತಕ್ಕಂಥ ರಾಜ್ಯ ಸರ್ಕಾರ ಒಂದು ಕಡೆಯಿಂದ ಸತತವಾಗಿ 12 ವರ್ಷದಿಂದ ಕೇಂದ್ರ ಆಡಳಿತ ನಡೆಸ್ತಾ ಇರುವಂಥ ನರೇಂದ್ರ ಮೋದಿ ಅವರ ಸರ್ಕಾರ ಮತ್ತು ವಿಧಾನಸಭಾ ಕ್ಷೇತ್ರದಲ್ಲಿ ಬಂದರೆ 2016ರಿಂದ 2021ರವರೆಗೆ ಸತತವಾಗಿ ಜಿಲ್ಲಾ ಪಂಚಾಯತಿ ಕ್ಷೇತ್ರದಲ್ಲಿ ದುಡಿತಾ ಇಲ್ಲಿವರೆಗೆ ಬಂದಿರತಕ್ಕಂಥವ್ರು ಮತ್ತು ಚುನಾವಣೆ ಆಗಿಲ್ಲ ಅಂದರೂ ಕೂಡ ಅವರನ್ನೇ ತಮ್ಮ ನಾಯಕರನ್ಕೊಂಡಿರ್ತಕ್ಕಂಥ ಕ್ಷೇತ್ರ ಜನತೆಗೆ ನಾನು ಮಾಜಿ ಆಗಿದ್ದೀನಂದರೂ ಕೂಡ ಕ್ಷೇತ್ರದಲ್ಲಿ ಕೆಲಸ ಮಾಡೋದು ಬಿಡದಂತೆ ರೂಪದಲ್ಲಿ ಕ್ಷೇತ್ರದಲ್ಲಿ ಕೆಲಸ ಮಾಡುತ್ತಾ ತಲುಪಿರ್ತಕ್ಕಂಥವರೇ ವ್ಯಕ್ತಿಗಳ ಜೊತೆ ಇಂದು ನ್ಯೂಸ್ 43 ಇಂಡಿಯಾ ಮತ್ತು ಇನ್ ಸರ್ವೇದಿಂದ ವಿಶೇಷವಾಗಿರ್ತಕ್ಕಂಥ ಕ್ಷೇತ್ರ ಸಂದರ್ಶನವನ್ನು ಕೂಡ ನಾವು ಮಾಡ್ತಾ ಇದ್ದೀವಿ. ಇಂದು ನಮ್ಮ ಜೊತೆ ಕಿತ್ತೂರು ಕರ್ನಾಟಕ ಭಾಗದ ಧಾರವಾಡ ಜಿಲ್ಲೆಯ ಧಾರವಾಡ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರುವಂಥ 69ನೇ ವಿಧಾನಸಭಾ ಕ್ಷೇತ್ರ ನವಲಗುಂದ ವಿಧಾನಸಭಾ ಕ್ಷೇತ್ರದ ಯುವಕರ ಆಶಾಕಿರಣ, ಯುವಕರ ಧ್ವನಿ ಮತ್ತು ದೀನ ದಲಿತರ ಬಡವರ ಬಂಧನಾಗಿರ್ತಕ್ಕಂಥ ಬಂಧುವಾಗಿರ್ತಕ್ಕಂಥ ಬಂಧು ಬಳಗನಾಗಿರ್ತಕ್ಕಂಥ ಮತ್ತು ಕುಸ್ತಿ ಪಟ್ಟಿನಲ್ಲಿ ಕೂಡ ಯಾವುದೇ ರೀತಿಯಾಗಿ ಹಿಂದೆ ಸರಿಯದಂತೆ 2016ರಿಂದ 2021ರವರೆಗೆ ಪೂರ್ಣ ಅವಧಿಯ ಧಾರವಾಡ ಜಿಲ್ಲಾ ಪಂಚಾಯಿತಿಯ 5 ವರ್ಷ ಕಾಲ ಉಪಾಧ್ಯಕ್ಷರವಾಗಿ ಕ್ಷೇತ್ರ ಜನತೆಗೆ ಕೆಲಸ ಮಾಡೋದ್ರಲ್ಲಿ ನಿಸ್ಸೀಮರಾಗಿರ್ತಕ್ಕಂಥ ಮಾನ್ಯ ಶ್ರೀ ಶಿವಾನಂದ ಕರಿಗಾರ್ ಅವರು ಮುಂಬರ್ತಾ ಇರುವಂಥ 2028ರ ಚುನಾವಣೆಯಲ್ಲಿ ಜನಸಾಮಾನ್ಯರಿಂದ ಬರ್ತಾ ಇರುವಂಥ ವಿಷಯ ಏನಂತ ಹೇಳಿದರೆ, ಕರಿಗಾರ್ ಅವರಿಗೆ ಈ ಬಾರಿ ಟಿಕೆಟ್ ಕೊಡಿಸೇ ತೀರ್ತೀವಿ, ಈ ಬಾರಿ ಅವರಿಗೆ ಶಾಸಕರ ಮಾಡ್ತೀವಿ ಅನ್ನುವಂಥ ಪಣ ತೊಟ್ಟಿರ್ತಕ್ಕಂಥವ್ರು. ಮತ್ತು ಕರಿಗಾರ್ ಅಂತ ಹೇಳಿದರೆ ಅವರು ಯಾವ ರೀತಿ ಕುಸ್ತಿ ಪಟ್ಟಿನಲ್ಲಿ ಮುಂದಿದ್ರು ಅದೇ ರೀತಿ ಕ್ಷೇತ್ರ ಜನತೆ ಕೆಲಸ ಮಾಡೋದ್ರಲ್ಲಿ ಮುಂದಿದ್ದಾರೆ. ಯಾವ ರೀತಿ ಜನರ ಜೊತೆ ತೊಡಗಿಸೋದ್ರಲ್ಲಿ ಮುಂದಿದ್ರು ಅದೇ ರೀತಿ ಕ್ಷೇತ್ರ ಜನತೆ ಕಾರ್ಯವೈಖರದಲ್ಲಿ ಕೂಡ ಮುಂದಿದ್ದಾರೆ ಅಂತೇಳಿ ಕ್ಷೇತ್ರ ಜನ ಮಾತಾಡಿರ್ತಕ್ಕಂಥ ವಿಷಯಗಳನ್ನು ನಮ್ಮ ಜೊತೆ ಬನ್ನಿ ವೀಕ್ಷಕರೇ, ಶಿವಾನಂದ ಕರಿಗಾರ್ ಇದ್ದಾರೆ, ಅವ್ರ ಜೊತೆ ಮಾತಾಡೋಣ. ಈ ಸಂದರ್ಶನ ಜರ್ನಿಯನ್ನು ಪ್ರಾರಂಭ ಮಾಡಿಕೊಳ್ಳೋಣ. ನಮಸ್ಕಾರ ಕರಿಗಾರ್ ಸರ್. ನಮಸ್ಕಾರ ಸರ್. ಚೆನ್ನಾಗಿದ್ದೀರಾ ಸರ್? ಚೆನ್ನಾಗಿದೆ, ತಾವಾಗಿದ್ದೀರಿ? ಎಲ್ಲ ನಿಮ್ಮ ಆಶೀರ್ವಾದ, ಹಿರಿಯರ ಆಶೀರ್ವಾದ. ನನ್ನ ಮೊದಲನೇ ಪ್ರಶ್ನೆ, ಜೈ ಆಂಜನೇಯ ರೂಪದಲ್ಲಿ ತಾವು ಕುಸ್ತಿ ಪಟ್ಟಿನಿಂದ ಇಲ್ಲಿವರೆಗೆ ತಲುಪಿದ್ರಿ.
ತಂದೆಯವರ ಕಾಲ, ಅಜ್ಜನವರ ಕಾಲ, ಅವರೆಲ್ಲ ಆಶೀರ್ವಾದದಿಂದ ತಾವು ಎಲ್ಲಿರೂ ತಲುಪಿದ್ರಿ. ಹೇಗೆ ಸರ್ ಈ ಕುಸ್ತಿ ಪಟ್ಟಿನಲ್ಲಿ ಬರಬೇಕಂತ ಈ ಕಿಚ್ಚು ನಿಮ್ಗೆ ಎಲ್ಲಿಂದ ಹೇಗಿತ್ತು ಸರ್? ಇದು ಎಲ್ಲಿಂದ ಪ್ರಾರಂಭ ಆಯ್ತು ನಿಮಗಿದು? ನನ್ನ ಮೊದಲನೇ ಪ್ರಶ್ನೆ ನಿಮ್ಮ ವೈಯಕ್ತಿಕ ಕಡೆ. ನಾವು 4ನೇ ಕ್ಲಾಸ್ನಾಗಿದ್ದಾಗ ನಮ್ಮಲ್ಲಿ ಒಬ್ಬರು ಪಿ ಟೀಚರ್ ಡೇನಿಯಲ್ ಪುನೀತ್ ಅಂತೇಳಿ ಹುಬ್ಬದೇವ್ರವರು, ಇಲ್ಲೇ ಅವರು ಟೀಚರ್ ಆಗಿದ್ದರು. ಅದರಲ್ಲಿ ನಮಗೆಲ್ಲ ವ್ಯಾಯಾಮ ಹೇಳ್ಕೊಡೋದು, ಯೋಗಾಸನ ಹೇಳ್ಕೊಡೋದು, ಕರಾಟಿ, ಕುಸ್ತಿ ಹಲವಾರು ಪಟ್ಟಗಳನ್ನು ಅವರೆಲ್ಲ ಕಲ್ತಿದ್ರು. ಅವುಗಳನ್ನು ಭಾಳಷ್ಟು ಯುವಕರಿಗೆ ಇಲ್ಲಿ ಹೇಳ್ಕೊಡ್ತಿದ್ರು ಅವರು. ನಮ್ಮಲ್ಲಿ ಬೆಳಿಗ್ಗೆ 6 ಗಂಟೆಕನ ನಮ್ಮನ್ನು ಹೆಚ್ಚು ಕಡಿಮೆ ಎಬ್ಬಿಸ್ಕೊಂಡು ಹೋಗುವಂಥದ್ದು, ನಮ್ಮ ಮನೆ ಸಮೀಪನೇ ಇದ್ದರು ಅವರು. ಇಲ್ಲಿ ಎಬ್ಬಿಸ್ಕೊಂಡು ಹೋಗಿ ನಮಗೆಲ್ಲ ವ್ಯಾಯಾಮ ಹೇಳ್ಕೊಡೋದು. ಅವಾಗಲಿಂದನೂ ಈ ವ್ಯಾಯಾಮ ಮಾಡಬೇಕನ್ನುವಂಥದ್ದು, ಯೋಗ ಮಾಡಬೇಕನ್ನುವಂಥದ್ದು, ಹಲವಾರು ಕುಸ್ತಿಗಳನ್ನು ಕಲಿಬೇಕನ್ನುವಂಥದ್ದು ನಮ್ಮ ಮನಸ್ಸಿನಲ್ಲಿತ್ತು. ಹಿಂಗೆ ಮತ್ತು ಮುಂದಿನ ದಿನದಲ್ಲಿ ನಮ್ಮ ಗ್ರಾಮದಲ್ಲೂ ಸಹ ಹಿಂದೆ ಏನು ಸ್ವತಂತ್ರ ಹೋರಾಟದಲ್ಲಿ ಬ್ರಿಟಿಷರ ಜೊತೆ ಹೋರಾಟದಲ್ಲೂ ಸಹ ನಮ್ಮಲ್ಲಿ ಭಾಳಷ್ಟು ಜನ ಪಾಲ್ಗೊಂಡಂಥವ್ರು. ಮತ್ತು ಅದ್ಭುತವಾದಂಥ ಶಕ್ತಿ ಪ್ರದರ್ಶನಗಳನ್ನು, ಅದ್ಭುತವಾದಂಥ ಕುಸ್ತಿಯನ್ನು ಆಡಿದಂಥ ದೊಡ್ಡ ದೊಡ್ಡ ಪೈಲ್ವಾನರು ಹಿಂದೆ ನಮ್ಮೆಲ್ಲ ಹಿರಿಯರಿದ್ದರು. ಇಲ್ಲೆಲ್ಲ ನಮ್ಮ ಭಾಗದಲ್ಲಿ ಭಾಳ ದೊಡ್ಡ ದೊಡ್ಡ ಕುಸ್ತಿ ಪೈಲ್ವಾನರಿದ್ದರು, ಕಲ್ಲೆತ್ತುವಂಥ ಪೈಲ್ವಾನರಿದ್ದರು. ಹಿಂದೆ ಸ್ವತಂತ್ರ ಹೋರಾಟದಲ್ಲಿ ಪಾಲ್ಗೊಂಡಂಥ ಭಾಳಷ್ಟು ಮಹನೀಯರು ನಮ್ಮ ಗ್ರಾಮದಲ್ಲಿದ್ದರು. ನಮಗೆ ಏನು ಪ್ರೇರಣೆ ಅಂತಂದ್ರೆ ನಮ್ಮೆಲ್ಲ ಹಿರಿಯರು, ನಮ್ಮ ಮನೆಯಲ್ಲೇ ನಮ್ಮ ಮಾವಾರೆಲ್ಲ ಅಷ್ಟರು ಎಲ್ಲರೂ ಪೈಲ್ವಾನರು. ಅವರು 3 ಜನ ಇದ್ದರು, ಅವರು ಎಲ್ಲ ದೊಡ್ಡ ಪೈಲ್ವಾನರು. ಮತ್ತು ಅವ್ರ ಜೊತೆ ಅವರೆಲ್ಲ ಗೆಳೆಯರದು ನಾ ಸಣ್ಣವಿದ್ದಾಗನ ನನಗೆಲ್ಲ ಆಶಾಡ್ತಿದ್ರು ಅವರು. ನೀನು ಪೈಲ್ವಾನ್ ಹಾಕಿಲ್ಲ, ನಿಂಗೆ ಆಗಂಗಿಲ್ಲ ಹಂಗೆ ಹಿಂಗೆ ಅಂತೇಳಿ. ಅದನ್ನು ಒಂದು ಚಾಲೆಂಜ್ ತೊಗೊಂತಿದ್ದೆ ನಾನು. ಆಗಂಗಿಲ್ಲ ಅಂದ್ರೆ ಮುಂದೊಂದು ದಿನ ಮಾಡಿ ತೋರಿಸ್ತೇನೆ ಅಂಥೇಳಿ. ಹೀಗಾಗಿ 96, 97, 98, 98ರವರೆಗೆ ಭಾಳಷ್ಟು ನಾವು ವ್ಯಾಯಾಮಗಳನ್ನು ಮಾಡ್ತಿದ್ವಿ ರೆಗ್ಯುಲರಾಗಿ. ಗಡಿ ಮನೆಯಲ್ಲಿ ಕುಸ್ತಿ ಆಡ್ತಿದ್ವಿ. ಅದರ ಜೊತೆಗೆ ಸಂಗ್ರಾಣಿ ಕಲ್ಲು ಎತ್ತುವಂಥದ್ದು ನಮ್ಮ ಭಾಗದಾಗ ಭಾಳಷ್ಟು ಜನಪ್ರಿಯವಾದಂಥ ಒಂದು ಕ್ರೀಡೆ ಅದು. ಅದರ ಜೊತೆಗೆ ಕಬಡ್ಡಿ, ಈ ಎಲ್ಲ ಕ್ರೀಡೆಗಳಲ್ಲೂ ಸಹ ನಾವು ಪಾಲ್ಗೊತಿದ್ವಿ. ಮುಂದಿನ ದಿನದಲ್ಲಿ ಈ ಒಂದು ಶಕ್ತಿ ಪ್ರದರ್ಶನ ಕಲ್ಲು ಎತ್ತುವುದರಲ್ಲಿ 99ನೇ ಇಸ್ವಿಯಲ್ಲಿ ನಾವು ಅಖಿಲ ಕರ್ನಾಟಕ ಜಾಹೀರು ನೋಟಿಸ್ ಕೊಟ್ಟು, ಅಖಿಲ ಕರ್ನಾಟಕದಲ್ಲಿ ಯಾರಾದರೂ ನಾವು ಮಾಡುವಂಥದ್ದು ನಮ್ಮ ವಯಸ್ಸಿನಲ್ಲಿ ಮಾಡಿ ನಮ್ಮ ಕುಸ್ತಿಯಲ್ಲಿ ವಿಜಯಶಾಲಿ ಆದರೆ ನಿಮಗೆ ಬಹುಮಾನ ಕೊಡ್ತೇವೆ ಅಂಥೇಳಿ ನಾವು ಅಖಿಲ ಕರ್ನಾಟಕ ಜಾಹೀರು ನೋಟಿಸ್ ಕೊಟ್ಟು ಶಕ್ತಿ ಪ್ರದರ್ಶನವನ್ನು ಮಾಡಿದೆ. ಮುಂದೆ 2000ನೇ ಇಸ್ವಿಯಲ್ಲಿ ಮೈಸೂರು ದಸರೆಯಲ್ಲಿ ಪ್ರಪ್ರಥಮ ಬಾರಿಗೆ ಅರಮನೆ ಮೈದಾನದ ಮುಂದೆ ಒಂದು ಶಕ್ತಿ ಪ್ರದರ್ಶನ ಮಾಡುವಂಥ ಒಂದು ಅವಕಾಶ ನನಗೆ ಸಿಕ್ತವಾಗ. ಆವಾಗ ಆ ಒಂದು ಶಕ್ತಿ ಪ್ರದರ್ಶನವನ್ನು ನೋಡಿ ಆಗಿನ ಸಚಿವರಾದಂಥವರು ಎಚ್ ವಿಶ್ವನಾಥ್ ಅವರು ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರಿದ್ದರು. ಶಿವಾನಂದ ಕರಿಗಾರ್, ನೀನು ಉತ್ತರ ಕರ್ನಾಟಕದ ಇಂಥ ಶಕ್ತಿ ಪ್ರದರ್ಶನವನ್ನು ನಾವು ನೋಡಿದ್ದಿಲ್ಲ, ಭಾಳಷ್ಟು ಅದ್ಭುತವಾದಂಥ ಶಕ್ತಿ ಪ್ರದರ್ಶನ ಮಾಡೀನಿ ಅಂಥೇಳಿ ಅಲ್ಲಿಯ ನಿರ್ದೇಶಕರನ್ನು ಕರೆದು ಇಲ್ಲಿ ಏನು ಮೈಸೂರು ದಸರೆಯ ಇಲ್ಲಿಯ ಕ್ರೀಡಾಪಟುಗಳಿಗೆ ಕೊಡುವಂಥ ಗೌರವವನ್ನು ಶಿವಾನಂದ ಕರಿಗಾರ್ ಅವ್ರಿಗೆ ಕೊಡಬೇಕಂತೇಳಿ ಅವ್ರು ನಿದರ್ಶನ ಮಾಡಿದ್ದಕ್ಕೆ ಯಾವ ಇಸ್ವಿ ಸರ್ ಇದು? 2000ನೇ ಇಸ್ವಿಯಲ್ಲಿ. 2000ನೇ ಇಸ್ವಿಯಲ್ಲಿ ನನಗೆ ಮೈಸೂರು ಕೇಸರಿ ಅಂತೇಳಿ ಬಿರುದನ್ನು ಕೊಟ್ಟು ಸುಮಾರು ಆಗಿನ ಕಾಲದಲ್ಲಿ 16,000 ರೂಪಾಯಿ ಅವರು ನನಗೆ ಬಹುಮಾನವನ್ನು ಕೊಟ್ಟು ಭಾಳಷ್ಟು ಪ್ರೀತಿಯಿಂದ ಅವರು ನಡೆಸ್ಕೊಂಡ್ರು. ಮುಂದಿನ ದಿನದಲ್ಲೂ ಸಹ ನಿರಂತರವಾಗಿ ನಮ್ಮೆಲ್ಲ ಯುವಕರನ್ನು ಕುಸ್ತಿಯಲ್ಲಿ ಮತ್ತು ಕಲ್ಲು ಎತ್ತುವಂಥದ್ರಲ್ಲಿ ತಯಾರು ಮಾಡ್ಕೊತ ಭಾಳಷ್ಟು ಯುವಕರನ್ನ ತಯಾರು ಮಾಡ್ಕೊತ ಬಂದ್ವಿ. ಈಗ 2018ರಲ್ಲಿ ಮತ್ತೊಮ್ಮೆ ನಮ್ಮೆಲ್ಲ ಗೆಳೆಯರು ಎಲ್ಲರೂ ಸೇರಿ ಇನ್ನೊಮ್ಮೆ ನೀವು ಶಕ್ತಿ ಪ್ರದರ್ಶನವನ್ನು ಮಾಡಬೇಕು ಅಂತ ಹೇಳಿದ್ರೆ, ಬಿಡುವ ಈ ವಯಸ್ಸಿನಾಗ ಏನಾಕೈತಿ, ಸುಮಾರು 15 ವರ್ಷ ಆತು ಮದುವೆ ಎಲ್ಲ ಆಗಿ, ಇನ್ಮೇಲೆ ಬ್ಯಾಡ ಅಂತಂದೆ. ನಿಮ್ಮ ಕೈಯಲ್ಲಿ ಹಾಕೈತಿ ಅದು ಅಂತಂದು ಭಾಳ ಇದು ಮಾಡತ್ರಿ. ಹೀಗಾಗಿ ಮತ್ತೆ ನಿರಂತರವಾಗಿ ನಾನು ಇವತ್ತಿಗೂ ಸಹ ಸುಮಾರು 1.5-2 ತಾಸು ವ್ಯಾಯಾಮ ಮಾಡ್ತಾ ಇರ್ತೇನೆ, ಯಾವಾಗಲಿದ್ರು ಈಗ ಹಿಂದಿನಿಂದನಾದರೂ. ಹೀಗಾಗಿ 2018ರಲ್ಲಿ ಮತ್ತೊಮ್ಮೆ ಅಖಿಲ ಕರ್ನಾಟಕ ಜಾಹೀರು ನೋಟಿಸನ್ನು ಕೊಟ್ಟು ಶಕ್ತಿ ಪ್ರದರ್ಶನವನ್ನು ಮಾಡುವಂಥ ಒಂದು ಅವಕಾಶ ನನಗೆ ಸಿಕ್ತು. ನೀವು ಹೇಳಿದ ಹಂಗೆ ಆ ಹನುಮಂತ ದೇವರ, ಮಾರುತಿ ದೇವರ, ಸಿದ್ಧಾರೂಢರ ಆಶೀರ್ವಾದ ನನಗೆ ಐತಿ ಅಂತೇಳಿ ನಾನು ತಿಳ್ಕೊಂಡಿನಿ. ಅದೇ ಒಂದು ಶಕ್ತಿಯಿಂದನೇ ಈ ಒಂದು ಶಕ್ತಿ ಪ್ರದರ್ಶನವನ್ನು ಮಾಡೋಕ್ಕೆ ನನಗೆ ಇಲ್ಲಿವರೆಗೂ ಅವಕಾಶ ಐತಿ. ಈ ವರ್ಷವೂ ಸಹ, ಹೋದ ವರ್ಷ ಮತ್ತು ಈ ವರ್ಷವೂ ಸಹ ಇಂಗ್ಲದಲ್ಲಿ ಶಕ್ತಿ ಪ್ರದರ್ಶನ ಆಕೈತಿ. ಸುಮಾರು 1 ಕ್ವಿಂಟಲ್ 70 kgವರೆಗೆ ಉಸುಕು ತುಂಬಿದ ಕಬ್ಬಿಣದ ಕೊಡಗಳನ್ನು ಎತ್ತುವಂಥದ್ರಾಗ ಹೋದ ವರ್ಷವೂ ನಾನೇ ಎತ್ತೀನಿ, ಈ ವರ್ಷವೂ ನಾನೇ ಎತ್ತೀನಿ. ಇಲ್ಲೇ ಕಡೆನೂ ಅದಾವೆ, ಇಲ್ಲೇ ಕೊಟ್ಟಂಥವು. ಹೀಗಾಗಿ
ನಿರಂತರವಾಗಿ ಕ್ರೀಡೆಯಲ್ಲೂ ಸಹ ನಾವು ಪಾಲ್ಗೊಳ್ಳೋಕ್ಕೆ ಅವಕಾಶ ಸಿಕ್ತು. ಸರಿ ಸರ್, ಅದರ ಜೊತೆಯಲ್ಲಿ ಕೂಡ ತಾವು ರಾಜಕಾರಣಕ್ಕೆ ಧುಮುಕಿದ್ರಿ. ಈ ಕ್ರೀಡೆಯಲ್ಲಿ ರಾಜ್ಯ ಮಟ್ಟದಲ್ಲಿವರೆಗೂ ಕೂಡ ನಿಮ್ಮ ಹೆಸರಿಗಿತ್ತು, ನಿಮ್ಮ ಹೆಸರು ಈಗೂ ಕೂಡ ಇದೆ. ಶಿವಾನಂದ ಕರಿಗಾರ್ ಯಾರಂತ ಹೇಳಿದ್ರೆ ಒಂದು ಸಣ್ಣ ಗ್ರಾಮದಿಂದ ಬಂದಿರತಕ್ಕಂಥ ರಾಜ್ಯ ಮಟ್ಟವರೆಗೆ ತಲುಪಿರ್ತಕ್ಕಂಥ ಏಕೈಕ ವ್ಯಕ್ತಿ ಅಂದರೆ ಅದು ಶಿವಾನಂದ ಕರಿಗಾರ್ ಅವರು ಅಂತ ಹೆಸರನ್ನು ಕೂಡ ನಾವು ಕೂಡ ಕೇಳಿದ್ದೀವಿ. ಇದು ರಾಜಕಾರಣ ಬಿಟ್ಟು ಕ್ರೀಡೆಯಲ್ಲಿ ಕುಸ್ತಿಪಟ್ಟಿನಲ್ಲಿ ಕೂಡ ನಾವು ಹೆಸರು ಕೇಳಿದ್ದೀವಿ. ಅದರ ಜೊತೆಯಲ್ಲಿ ಕೂಡ ಈ ರಾಜಕಾರಣಕ್ಕೆ ಬರುವಂಥ ಮನೋಭಾವನೆ, ರಾಜಕಾರಣಕ್ಕೆ ಬರಬೇಕಂತೇಳಿ ಆಸಕ್ತಿ ಎಲ್ಲಿಂದ ಹುಡುಕು ಸರ್ ನಿಮಗೆ? ನಾನು 99ರಲ್ಲಿ ಶಕ್ತಿ ಪ್ರದರ್ಶನ ಮಾಡಿದ ನಂತರ ನಮ್ಮೆಲ್ಲ ಗೆಳೆಯರು ಭಾಳ ಜನ ಇರ್ತಿದ್ರು, ಒಂದು 200 ಜನ ನಮ್ಮೆಲ್ಲ ಯುವಕರು ಕೂಡ್ತಾ ಇದ್ವಿ ನಾವು. 2000ನೇ ಇಸ್ವಿಯಲ್ಲಿ ಗ್ರಾಮ ಪಂಚಾಯತಿ ಚುನಾವಣೆ ಬಂತು. ಗ್ರಾಮ ಪಂಚಾಯತಿ ಚುನಾವಣೆ ಬಂದ ತಕ್ಷಣ ನಂಗೆ ಅಷ್ಟೊಂದು ರಾಜಕೀಯವಾಗಿ ಅದ್ರಾಗ ಈ ಸದ್ಯ ಪಾಲ್ಗೊಳ್ಬಾರ್ದು ಅನ್ನುವಂಥದ್ದಿತ್ತು. ಆದರೆ ನಮ್ಮೆಲ್ಲ ಗೆಳೆಯರು, ನಮ್ಮ ಇಲ್ಲಿ ಊರಾಗಿದ್ದಂಥ ಹಿರಿಯರು, ಸಾಕಷ್ಟು ಸಾರ್ವಜನಿಕ ಕೆಲಸ ಮಾಡ್ತೀವಿ, ಸಾಕಷ್ಟು ಜನರೊಳಗ ಯುವಕರೊಳಗೆ ಅಡ್ಡಾಡ್ತಿರ್ತೀರಿ, ನಿಮ್ಮಂಥವ್ರು ಗ್ರಾಮ ಪಂಚಾಯತಿ ಮೆಂಬರ್ ಆಗಬೇಕು ಅಂಥೇಳಿ ನನಗೆ ಹೇಳಿದಾಗ 2000ನೇ ಇಸ್ವಿಯಲ್ಲಿ ನಾನು ಮೊದಲೇದಾಗಿ ಗ್ರಾಮ ಪಂಚಾಯತ್ ಚುನಾವಣೆ ನಿಂತೆ. ಅವಾಗ ಆಯ್ಕೆ ಆದೆ. ಅದಾದ ನಂತರ 2003ನೇ ಇಸ್ವಿಯಲ್ಲಿ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷ ಆದೆ. ಸುಮಾರು 3 ಬಾರಿ ಗ್ರಾಮ ಪಂಚಾಯತಿ ಸದಸ್ಯ ಆದೆ. ಹ್ಯಾಟ್ರಿಕ್ ಗೆಲುವು. 2 ಬಾರಿ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷ ಆದೆ. ಒಮ್ಮೆ ಗ್ರಾಮ ಪಂಚಾಯತಿ ಅಧ್ಯಕ್ಷ ಆದೆ. APMCಗೆ ಚುನಾವಣೆ ಬಂತು. ಅವಾಗ ಬೆಹಟ್ಟಿ ಮತ್ತು ಸೋದಾ ಎರಡೂ ಗ್ರಾಮದವರು ಇಲ್ಲ ನಾವು ಯಾವುದು ಕ್ಯಾಂಡಿಡೇಟ್ ಹಾಕಂಗಿಲ್ಲ, ನೀವು ನಿಂತರ ಅಂಥೇಳಿ ಅಷ್ಟರೊಳಗೆ ನಾನು ರೈತ ಹೋರಾಟ ಸ್ಟಾರ್ಟ್ ಮಾಡಿದ್ದೆ. ರೈತ ಹೋರಾಟಗಾರ ಅದೀರಿ, ನಮಗೇನಾರ ನ್ಯಾಯ ದೊರಕಿಸ್ತೀರಿ APMC ಒಳಗೆ, ನೀವೇ ನಿಲ್ಲಬೇಕು ಅಂಥೇಳಿ ನನಗೆ ಹೇಳಿದಾಗ ಅವಿರೋಧವಾಗಿ ನಾನು 5 ವರ್ಷ APMC ಸದಸ್ಯ ಆದೆ ಹುಬ್ಬಳ್ಳಿ. ಹೌದು. ಅದಾದ ನಂತರ ಮುಂದೆ 2 ಬಾರಿ ಮತ್ತು ಜಿಲ್ಲಾ ಪಂಚಾಯತಿ ಚುನಾವಣೆಗೂ ನಾನು ಸ್ಪರ್ಧೆ ಮಾಡಿದ್ದೆ. 2013ರಾಗ ವಿಧಾನಸಭೆ ಚುನಾವಣೆಗೂ ಸ್ಪರ್ಧೆ ಮಾಡಿದ್ದೆ. 18ರಾಗೂ ಚುನಾವಣೆ ಪಕ್ಷೇತರಾಗಿ ಸ್ಪರ್ಧೆ ಮಾಡಿದ್ದೆ. ಅದಾದ ನಂತರ 2016ರೊಳಗೆ ಜಿಲ್ಲಾ ಪಂಚಾಯತಿ ಚುನಾವಣೆ ಬಂತು. ಕಾಂಗ್ರೆಸ್ ಪಕ್ಷದಿಂದ ಟಿಕೆಟ್ ಕೇಳಿದ್ವಿ ನಾವು. ವಿನಯ್ ಕುಲಕರ್ಣಿ ಅವರು ಜಿಲ್ಲಾ ಉಸ್ತುವಾರಿ ಸಚಿವರಿದ್ದರು. KN ಗಡ್ಡಿ ಅವ್ರ ನೇತೃತ್ವದಾಗ ನಾವು ಕಾಂಗ್ರೆಸ್ ಪಕ್ಷದಿಂದ ಟಿಕೆಟ್ ಕೊಡ್ರಿ, 2A ಆಗಿತ್ತು ಇಲ್ಲಿ ನಮ್ಮ ಕ್ಷೇತ್ರ. ಕೇಳಿದ್ವಿ, ಅದು ಇಲ್ಲ ನಾವು ಅಲ್ಪಸಂಖ್ಯಾತರಿಗೆ ಕೊಡ್ಬೇಕಂತಂದು ಡಿಸೈಡ್ ಮಾಡೀವಿ, ನಾವು ಅವ್ರಿಗೆ ಕೊಡ್ತೀವಿ ಅಂತಂದ್ರೆ ಆಯ್ತು ತೋರಿ ಹೆಂಗಾರ ಅಂತಂದು ನಾವು ಅವ್ರಿಗೇನು ಹೇಳಕ್ಕೆ ಹೋಗಲಿಲ್ಲ. ಮುಂದಿನ ದಿನದಲ್ಲಿ ನಮ್ಮೆಲ್ಲ ಹಿರಿಯರು, ನಮ್ಮೆಲ್ಲ ಗೆಳೆಯರೆಲ್ಲ ಕೂಡಿ ಇಲ್ಲ ನಾವು ಇಂಡಿಪೆಂಡೆಂಟಾಗಿ ಮಾಡೋದು ಜಿಲ್ಲಾ ಪಂಚಾಯತಿ ಅಂದ್ರೆ. ಆಯ್ತು ಹಂಗಾರೆ ನೀವೆಲ್ಲರದು ನೀವು ಉತ್ಸಾಹ ಐತಿ ಅಂತಂದ್ರೆ ಚುನಾವಣೆ ಗೆಲುವು ಸೋಲು ನಮಗೇನು ಹೊಸವಲ್ಲ, ಸಾಕಷ್ಟು ಚುನಾವಣೆ ಸೋತೇವಿ, ಸಾಕಷ್ಟು ಗೆದ್ದೇವಿ, ಆದ್ರೆ ಆಗಲಿ ಅಂತಂದು ಚುನಾವಣೆ ನಿಂತ್ವಿ. ನಮ್ಮ ಭಾಗದ ಹೆಬ್ಸೂರು, ಕಿರೇಸೂರು, ಕುಸುಗೊಲ್ಲು, ಬೆಹಟ್ಟಿ, ಸೋದಾ ಈ ಎಲ್ಲ ಗ್ರಾಮದವರು ನನಗೆ ಆಶೀರ್ವಾದ ಮಾಡಿ ಪಕ್ಷೇತರನಾಗಿದ್ದರೂ ಸಹ ಸುಮಾರು 1300 ಓಟ್ಗಳ ಅಂತರದಿಂದ ನನ್ನನ್ನು ಗೆಲ್ಲಿಸಿದರು. ಗೆಲ್ಲಿಸಿದಾಗ ಏನಾಯಿತು ಅಂತಂದ್ರೆ ಕಾಂಗ್ರೆಸ್ ಪಕ್ಷದವರು 10 ಜನ ಸದಸ್ಯರಾದರು, BJP ಅವರು 11 ಜನ ಆದರು. ನಾನೊಬ್ಬರು ಇಂಡಿಪೆಂಡೆಂಟ್ ಇದ್ದಿದ್ದರಿಂದ ನಾನು ಯಾವ ಕಡೆ ಸಪೋರ್ಟ್ ಮಾಡ್ತೀನಿ ಅವರ ಅಧ್ಯಕ್ಷ ಉಪಾಧ್ಯಕ್ಷ ಆಗುವಂಥ ಒಂದು ಸನ್ನಿವೇಶ ಬಂತು. ಅಂಥ ಸಂದರ್ಭದಾಗ ಕಾಂಗ್ರೆಸ್ ಪಕ್ಷದಲ್ಲಿ 10 ಜನ ಇದ್ದರು. 10 ಜನ ಇದ್ದರೆ ನಾವೊಬ್ಬರು ಹೋದ್ರೆ 11 ಜನ ಆಕಿತ್ತು, ಅಲ್ಲಿ 11 ಜನ ಇದ್ರು, ಈಕ್ವಲ್ ಆಕಿತ್ತು. ಹೀಗಾಗಿ ನಾನು ಏನು ಮಾಡಿದೆ ಅಂತಂದ್ರೆ ಜಗದೀಶ್ ಶೆಟ್ಟರ್ ಅವರು, ಜೋಶಿ ಅವರು ನಾನು ಕರೆ ಕಳಿಸಿ ನೀನು ಪಕ್ಷಕ್ಕೆ ಸೇರಿಬಿಡಪ್ಪ, ನಿನಗೆ ಉಪಾಧ್ಯಕ್ಷ ಮಾಡ್ತೀವಿ, ನಮ್ಮವ್ರ ಅಧ್ಯಕ್ಷ ಅಕ್ಕಾರ. ನಾನು ಪಕ್ಷಕ್ಕಂತ ಸೇರಂಗಿಲ್ಲ, ಹಂಗೆ ಬಾಹ್ಯವಾಗಿ ನಾ ಬೆಂಬಲ ಕೊಡೋ ಅಂತಂದ್ರೆ ಕೊಡ್ತೀನಿ, ನಾನು ಉಪಾಧ್ಯಕ್ಷಕ್ಕನಿ, ನಿಮ್ಮವ್ರ ಅಧ್ಯಕ್ಷ ಹಾಕಡ್ಡಿಲ್ಲ ಅಂತ ಹೇಳಿದೆ. ಆ ರೀತಿ ಅವರು ಒಪ್ಕೊಂಡ್ಮೇಲೆ ಅವರ ಪಕ್ಷಕ್ಕೆ ನಾನು ಬಾಹ್ಯವಾಗಿ ಹೊರಗಿನಿಂದ ಬೆಂಬಲ ಕೊಟ್ಟೆ. ಚೇತ್ರ ಶಿರೂರ್ ಅವರು ಅಧ್ಯಕ್ಷ ಆದರು, ನಾನು ಉಪಾಧ್ಯಕ್ಷ ಆದೆ. ಮುಂದಿನ ದಿನದಲ್ಲಿ ಒಂದು 30 ತಿಂಗಳು ಆದ ನಂತರ ಕಾಂಗ್ರೆಸ್ BJP ಅವರು ಒಂದು 3 ಜನ ಸದಸ್ಯರು ನಾವು ಕಾಂಗ್ರೆಸ್ ಪಕ್ಷಕ್ಕೆ ಬರ್ತೀವಿ, ನಮ್ಮ BJP ಅವರು ಸರಿಯಾಗಿ ನಡೆಸ್ಕೋಲ್ರು ಅಂತ ಹೇಳಿದ್ರು. ಹೀಗಾಗಿ ಒಂದು 3 ರಿಂದ 4 ಜನ BJPಯ ಸದಸ್ಯರು ಕಾಂಗ್ರೆಸ್ಸಿಗೆ ಬರ್ತೇವೆ ಅಂತೇಳಿ ಕಾಂಗ್ರೆಸ್ಸಿನ ವಿಜಯಲಕ್ಷ್ಮಿ ಕೆಂಪೇಗೌಡರು ಅವ್ರಿಗೆ ಅಧ್ಯಕ್ಷ ಆಗಕ್ಕೆ ಮೊರಬ್ ಜಿಲ್ಲಾ ಪಂಚಾಯತಿ ಕ್ಷೇತ್ರದವರು ಅವ್ರನ್ನ ಅಧ್ಯಕ್ಷ ಮಾಡಬೇಕು ಅಂಥೇಳಿ ಎಲ್ಲರೂ ತೀರ್ಮಾನ ತೊಗೊಂತು. ಆ ಸಂದರ್ಭದಾಗ ಇವರಿಗೆ ಅವಿಶ್ವಾಸ ಮಾಡಿ ಕೆಳಗಿಳಿಸಿ ಅವ್ರನ್ನ ಅಧ್ಯಕ್ಷ ಆಗುವಂಥ ಅವಕಾಶ ಬಂತು. ಆದರೆ ಉಪಾಧ್ಯಕ್ಷದ್ದು ನಂದು ಏನಿತ್ತಲ್ಲ, ಉಪಾಧ್ಯಕ್ಷ ಬದಲಾವಣೆ ಬೇಡ, ಶಿವಾನಂದ ಕರಿಗಾರ ಅವರು ಅದೇ ಕೆಲಸ ಮಾಡ್ತಾರೆ, ಎಲ್ಲರನ್ನೂ ಸರಿಯಾಗಿ ನೋಡ್ಕೊಂಡು ಹೋಗ್ತಾರೆ, ಸರಿಯಾಗಿ ಅವರು ಏನೇ ಕಾರ್ಯವೈಖರಿ ಇದ್ದರೂ ಸರಿಯಾಗಿ ಮಾಡ್ತಾರೆ, ಅವರೇ ಇರಲಿ ಅಂತೇಳಿ ಸುಮಾರು 22ರೊಳಗೆ ಒಂದು 20 ಜನ ಸದಸ್ಯರು ನಾನೇ ಇರಲಿ ಅಂತ ಹೇಳಿದರು. ಹೀಗಾಗಿ 5 ವರ್ಷ ಜಿಲ್ಲಾ ಪಂಚಾಯತಿ ಉಪಾಧ್ಯಕ್ಷನಾಗಿ ನನ್ನ ಕ್ಷೇತ್ರ ಮತ್ತು ಧಾರವಾಡ ಜಿಲ್ಲೆಯ
ಹಲವಾರು ಕೆಲಸ ಕಾರ್ಯಗಳನ್ನು ಮಾಡೋಕ್ಕೆ ಅನುಕೂಲ ಆಗ್ತದೆ. ಸರಿ ಸರ್, ನಾನು ಇನ್ನೂ ಸ್ವಲ್ಪ ಕಾಲ ಜಿಲ್ಲಾ ಪಂಚಾಯತಿ ಕ್ಷೇತ್ರದಲ್ಲಿ ನಾನು ಹೋಗ್ತಾ ಇದ್ದೇನೆ. ಜಿಲ್ಲಾ ಪಂಚಾಯತಿಯಲ್ಲಿ ಪೂರ್ಣ ಅವಧಿಯ ಉಪಾಧ್ಯಕ್ಷರಾದಾಗಿಂದ ವಿಶೇಷವಾಗಿ ಮೀಸಲಾಗಿ ಬರುವಂಥ SC ST ಹಣಗಳನ್ನಾಗಿರಲಿ ಮತ್ತು ಕೆಟಗಿರಿ ವೈಸ್ವಾಗಿ ಅಲ್ಪಸಂಖ್ಯಾತರಿಗೆ 2A ಮೀಸಲಾತಿಯಲ್ಲಿ ಇರುವಂಥ ಕುರುಬ ಸಮಾಜದವರಿಗೆ, ಇನ್ನಿತರ ಮೊತ್ತದಲ್ಲಿ ಇರುವಂಥ ಸಮಾಜದವರಿಗೆ ಬರುವಂಥ ಮೀಸಲಾತಿ ಹಣದಲ್ಲಿ ವಿಶೇಷವಾಗಿ ವಿಕಲಚೇತನರಿಗೆ ನಿಮ್ಮ ಒಂದು ಉಪಾಧ್ಯಕ್ಷ ನೇತೃತ್ವದಲ್ಲಿ ತಾವು ಯಾವ ರೀತಿ ಕೆಲಸ ಮಾಡಿದ್ರಿ? ಈ ಒಂದು 5 ವರ್ಷದಲ್ಲಿ ಶಿವಾನಂದ ಕರಿಗಾರ ಅವರು ಒಂದು ಶಾಸಕರು ಅಲ್ಲ, ಒಂದು ಆ ಕ್ಷೇತ್ರದ ಯಾರೂ ಅಲ್ಲ, ಒಂದು ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ ಜಿಲ್ಲಾ ಉಸ್ತುವಾರಿ ರೀತಿಯಿಂದ ಧಾರವಾಡ ಜಿಲ್ಲೆಯಲ್ಲಿ ಬರುವಂಥ 24 ಜಿಲ್ಲಾ ಪಂಚಾಯತಿ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದಾರೆ ಅನ್ನೋಂಥ ಒಂದು ಹೆಸರುವಾಸಿ ಆದ್ರಿ. ಪ್ರತಿಯೊಂದು ಹುಡುಗರು ಕೇಳಿದ್ರು, ಗ್ರಾಮ ಪಂಚಾಯತಿಯಲ್ಲಿ ಕೇಳಿದ್ರೆ ಶಿವಾನಂದ ಕರಿಗಾರ ಉಪಾಧ್ಯಕ್ಷರು, ನಮ್ಮ ಜಿಲ್ಲಾ ಪಂಚಾಯತಿ ಉಪಾಧ್ಯಕ್ಷರು ಯಾರಪ್ಪ ಅಂದರೆ ಶಿವಾನಂದ ಕರಿಗಾರ ಅಂತಾರೆ. ಈ ರೀತಿ ಹೆಸರು ಬರಲಿಕ್ಕೆ ಆ ಒಂದು ಅಭಿವೃದ್ಧಿ ಯಾವ ರೀತಿ ಯಶಸ್ಸನ್ನು ಕಾಣ್ತು ಸರ್ ನಿಮಗೆ? ನಾವು ಪ್ರತಿದಿನ ಏನು ಮಾಡ್ತಿದ್ವಿ ಅಂತಂದ್ರೆ ಫೀಲ್ಡ್ ಮೇಲೇ ಹೋಗ್ತಾ ಇದ್ವಿ. ಸುಮಾರು ಒಂದು ವಾರದಾಗ 3 ಬಾರಿ ನವಲಗುಂದ ಕ್ಷೇತ್ರ, ಧಾರವಾಡ ಕ್ಷೇತ್ರ, ಧಾರವಾಡ ತಾಲೂಕು, ನವಲಗುಂದ ತಾಲೂಕು, ಕುಂದಗೋಳ ತಾಲೂಕು, ಕಲಘಟಗಿ ತಾಲೂಕು, ಎಲ್ಲ ತಾಲೂಕಿಗೆ ಹೋದಾಗ ಸಂಚಾರ ಮಾಡ್ತಾಯಿದ್ವಿ. ನಾವು ಆಫೀಸಿನಲ್ಲೇ ಕುಂತು ಸುಮ್ಮನೆ ಆಗಿದ್ದಾತು ಹೋಗಿದ್ದು ಹೊತ್ತು ಯಾವುದೋ ಒಂದು ಮೀಟಿಂಗಿಗೆ ಅಟೆಂಡ್ ಆಗಿ ಅಲ್ಲೇ ಸುಮ್ಮನೆ ಏನೋ ಕ್ವಶನ್ ಕೇಳಿ ಇದೆಲ್ಲ ಮಾಡ್ತಾ ಇರಲಿಲ್ಲ. ಇವತ್ತು ಶಾಲೆ ಕೆಲಸ ಐತಿ, ಅಲ್ಲಿ ಮಕ್ಕಳಿಗೆ ತೊಂದರೆ ಐತಿ, ಅಲ್ಲಿ ಶಾಲೆ ಒಳಗೆ ಐತಿ ಅಂದ್ರೆ ನೇರವಾಗಿ ನಮ್ಮ ವೆಹಿಕಲ್ ಇರ್ತಿದ್ವು, ವೆಹಿಕಲ್ ತೊಗೊಂಡು ಕಾಸು ನೇರವಾಗಿ ಆ ಶಾಲೆಗೆ ಹೋಗಿದ್ವಿ. ಅಂಗನವಾಡಿಯಲ್ಲಿ ಸರಿಯಾದಂಥ ಅವ್ರಿಗೆ ಊಟ ಇಲ್ಲ, ಸರಿಯಾದಂಥ ಫುಡ್ ಕೊಡಾಕತ್ತಿಲ್ಲ ಅಂತಂದ್ರೆ ಅಂಗನವಾಡಿಗೆ ನೇರವಾಗಿ ನಾವು ಹೋಗಿ ಅಲ್ಲಿ ಊಟ ವೀಕ್ಷಣೆ ಮಾಡಿ, ಊಟ ನಾವು ಮಾಡಿ, ಹಾಸ್ಟೆಲಿಗೆ ಹೋಗಿ ಹಾಸ್ಟೆಲಿನ ಎಲ್ಲ ಊಟ ನೋಡಿಕೊಂಡು ಅಲ್ಲಿ ಏನಾದರೂ ತೊಂದರೆ ಇದ್ದರೆ ಅವ್ರ ಮೇಲೆ ಶಿಸ್ತು ಕ್ರಮವನ್ನು ಆಗಿಂದಾಗ ತಗೋವಂಥ ಕೆಲಸ ಮಾಡ್ತಿದ್ವಿ. ಅದರ ಜೊತೆಗೆ ರೋಡಿನ ಕೆಲಸ ಇರ್ಬೋದು, SC ST ಕೆಲಸ ಇರ್ಬೋದು. ಆಮೇಲೆ ನಮ್ಮಲ್ಲಿ ನಾವು ಜಿಲ್ಲಾ ಪಂಚಾಯತಿ ಮೊದಲ ಉಪಾಧ್ಯಕ್ಷ ಇದ್ದಾಗ ಕೃಷಿ ಹೊಂಡ ಭಾಳಷ್ಟು ಜನಪ್ರಿಯತೆ ಹೊಂದಿದ್ವು. ಸರ್ಕಾರ ಕೃಷಿ ಹೊಂಡ ಕೊಡ್ತಿದ್ವು. ಎಲ್ಲ ಕೃಷಿ ಹೊಂಡಗಳನ್ನು ಸುಮಾರು 3000 ಕೃಷಿ ಹೊಂಡಗಳನ್ನು ನಮ್ಮ ನವಲಗುಂದ ತಾಲೂಕಿನಲ್ಲಿ ಮಾಡೋಕ್ಕೆ ಅವಕಾಶ ಸಿಗ್ತವಾಗ. ಅದರದ್ದು ಕೆಲವಷ್ಟು ಬಿಲ್ ಆಗ್ತಾ ಇರಲಿಲ್ಲ ಸರಿಯಾದಂಥದ್ದು. ರೈತರು ನಮಗೆಲ್ಲ ಬಂದು ಇಲ್ಲರಿ ನಾವೆಲ್ಲ ಕೃಷಿ ಹೊಂಡ ತೊಗೊಂಡೇವಿ, ನಮಗೆ ಬಿಲ್ ಆಗಿಲ್ಲ ಅಂತಿದ್ರು. ಚೆಕ್ ಡ್ಯಾಮ್ ಕಟ್ಕೊಂಡೇವ್ರಿ, ಅದು ಸರಿಯಾಗಿ ಆಗಿಲ್ಲ ಅಂತಿದ್ರು. ಅಂಥವೆಲ್ಲವನ್ನು ನೇರವಾಗಿ ನಾವು ಅದೇ ಹೊಲಕ್ಕನ ಹೋಗಿ, ಅದು ಎಲ್ಲಿ ಚೆಕ್ ಡ್ಯಾಮ್ ಕಟ್ಟಾಕತ್ತಾರ ಅದೇ ಪ್ಲೇಸ್ಗೆ ಹೋಗಿ ಆ ಎಲ್ಲ ಕೆಲಸಗಳನ್ನು ಸರಿಯಾದ ರೀತಿ ಅಧಿಕಾರಿಗಳನ್ನು ಕರೆದು ಮಾಡಿಸುವಂಥ ಕೆಲಸ ಮಾಡ್ತಿದ್ವಿ. ಜಿಲ್ಲಾ ಪಂಚಾಯತಿ ಒಳಗೆ ನಾವಿದ್ದಾಗ ಭಾಳಷ್ಟು ಕೆರೆಗಳನ್ನು ಅಭಿವೃದ್ಧಿಪಡಿಸುವಂಥದ್ದು, ಭಾಳಷ್ಟು ಕೆರೆಗಳನ್ನು, ಯಾಕಂದರೆ ನೀರಿಂದ ಭಾಳಷ್ಟು ಅವಕಾಶ ಇರೋದ್ರಿಂದ ಕೆರೆಗಳನ್ನು ಅಭಿವೃದ್ಧಿಪಡಿಸುವಂಥದ್ದು. ಇದ್ರಾಗ ನಮ್ಮಲ್ಲಿ ಬಸ್ ಸ್ಟ್ಯಾಂಡ್ಗಳನ್ನು ಮಾಡುವಂಥದ್ದು. ಸುಮಾರು ನನ್ನ ಕ್ಷೇತ್ರದಾಗ ಒಂದು 35 ಶಾಲೆ ಅಕ್ಕವು, ಕಾಲೇಜ್ ಹಿಡ್ಕೊಂಡು, ಹೈಸ್ಕೂಲ್ ಕಾಲೇಜ್ ಕೆಲವಷ್ಟು ಹಿಡ್ಕೊಂಡು ಪ್ರತಿಯೊಂದು ಶಾಲೆ ಒಳಗೂ ನೀವು ಇವತ್ತು ನೋಡ್ಬೋದು. ಕನ್ನಡ ಶಾಲೆ, ಉರ್ದು ಶಾಲೆ ಇರ್ಬೋದು, ಎಲ್ಲ ಶಾಲೆ ಒಳಗೂ ಪೇವರ್ಸ್ ಹೊಂದಿಸುವಂಥ ಕೆಲಸ ಮಾಡಿದ್ವಿ ಪೂರ್ತಿಯಾಗಿ ನಮ್ಮ ಎಲ್ಲ ಶಾಲೆ ಒಳಗೆ. ಯಾಕಂದ್ರೆ ಮಳೆಗಾಲ ಆತಂತಂದ್ರೆ ಪ್ರಾರ್ಥನೆ ಮಾಡೋಕ್ಕಾಕಿದ್ದಿಲ್ಲ ನಮ್ಮ ಮಕ್ಕಳಿಗೆ. ಆಮೇಲೆ ಬಿಸಿ ಊಟ ಏನು ಸರ್ಕಾರ ಕೊಡ್ತೈತಿಲ್ಲ, ಆ ಊಟ ಮಾಡ್ಬೇಕಂತಂದ್ರೆ ನೆಲದ ಮೇಲೆ ಕುಂದಿರ್ತಿದ್ರು, ಅವರು ರಜ್ಜಾ ಕುಂದಿರ್ತಿದ್ರು. ಇದೆಲ್ಲವನ್ನು ನೋಡಿಕೊಂಡು ಅತಿಯಾಗಿ ನಾವು ಅದರ ಬಗ್ಗೆ ಕಾಳಜಿ ವಹಿಸಿ ಎಲ್ಲ ಶಾಲೆಗಳಿಗೆ ಪೇವರ್ಸನ್ನು ಒದಗಿಸುವಂಥ ಕೆಲಸ ಮಾಡಿದ್ವಿ. ಶಾಲಾ ಕಟ್ಟಡಗಳನ್ನು ಮತ್ತು ಕಾಂಪೌಂಡ್ಗಳನ್ನು ಮತ್ತು ಹಲವಾರು ಕ್ರೀಡಾ ಮೈದಾನಗಳನ್ನು, ಕ್ರೀಡಾ ಸಾಮಗ್ರಿಗಳನ್ನು ಇವೆಲ್ಲ ಒದಗಿಸೋಕೆ ಪ್ರಾಮಾಣಿಕವಾಗಿ ಮತ್ತು ನಿರಂತರವಾದಂಥ ಪ್ರಯತ್ನ ನಮ್ಮದು. ಯಾವಾಗೋ ಒಂದಿನ ಮೀಟಿಂಗ್ ಹೋಗೋದು, ಯಾವುದೋ ಒಂದಿನ ಜಿಲ್ಲಾ ಪಂಚಾಯತ್ಗೆ ಹೋಗುವಂಥ ಕೆಲಸ ಮಾಡ್ತಿರಲಿಲ್ಲ. ನಿರಂತರವಾಗಿ ಮತ್ತು ನಮ್ಮ ಜಿಲ್ಲಾ ಪಂಚಾಯತಿ ಕೆಲಸ ಮುಗಿತಂದ್ರೆ ಯಾವುದರ ಸರ್ಕಿಟ್ ಹೌಸ್ಗೆ ಹೋದ್ವಿ, ಹೋದ್ವಿ, ಮತ್ತೊಂದು ಕಡೆ ಹೋಗಿ ಕುಡಿದ್ರು ಅಂತ ಜಾಯಮಾನನೇ ಇರಲಿಲ್ಲ. ನಾವು ಇವತ್ತಿನವರೆಗೂ ಎಲ್ಲಿ ಕುಂದ್ರಂಗೇ ಇಲ್ಲ ಅಂತಲ್ಲಿ ಹೋಗಿ. ಹೀಗಾಗಿ ಜನರ ಜೊತೆ ಬೆರ್ಯಾಕ, ಜನರ ಕಷ್ಟ ನೋವು ನಲಿವು, ಅವ್ರಿಗೇನು ಸಮಸ್ಯೆಗಳದಾವೋ, ಅವ್ರಿಗೇನು ಅವಶ್ಯಕತೆ ಅದಾವೋ ಅವನ್ನೆಲ್ಲ ಪೂರೈಸೋಕೆ ಭಾಳಷ್ಟು ದೊಡ್ಡ ಅಪಾರ್ಚುನಿಟಿ, ಅವಕಾಶವೂ ಸಿಕ್ತು. ಆ ಅವಕಾಶ ನಾವು ಸರಿಯಾದ ರೀತಿ ಬಳಸ್ಕೊಂಡಿವಿ. ಇವತ್ತಿಗೂ ನಾವು ಮಾಡಿದಂಥ ಕೆಲಸದ ಬಗ್ಗೆ ಜನ ಒಳ್ಳೆ ಕೆಲಸ ಮಾಡಿದ್ರಿ ನೀವಿದ್ದಾಗ. ಹಲವಾರು ಆಶ್ರಯ ಮನೆಗಳ ಬಗ್ಗೆ ನಾವು ಹೋರಾಟ ಮಾಡ್ತಿದ್ವಿ, ಆಶ್ರಯ ಮನೆಗಳನ್ನು ಕೊಡಿಸಿದ್ವಿ. ಈಗ ಸುಮಾರು 4-5 ವರ್ಷ ಗಟ್ಟಿಂದ ಆಶ್ರಯ ಮನೆಯೂ ಇಲ್ಲ, ಸರಿಯಾದಂಥ ರಸ್ತೆಗಳ ಕೇಳುವವರಿಲ್ಲ, ಹೇಳುವವರಿಲ್ಲ. ಅದರಾಗ ಜಿಲ್ಲಾ ಪಂಚಾಯತ್ ಇಲ್ಲ, ತಾಲೂಕ್ ಪಂಚಾಯತ್ ಇಲ್ಲ, ಇವು ಯಾವುದು ಚುನಾವಣೆನೇ ಆಗಿಲ್ಲ. ಹೀಗಾಗಿ ಈ ಶಾಸಕರು ಸರಿಯಾದಂಥ ರೀತಿಯಾಗಿ ನಡ್ಕೊಳಕತ್ತಿಲ್ಲ, ಸರಿಯಾದ ರೀತಿ ಕೆಲಸ ಮಾಡೋಕತ್ತಿಲ್ಲ. ಹೀಗಾಗಿ ಭಾಳಷ್ಟು ಜನರಿಗೂ ಬೇಜಾರೈತಿ. ನಾವು ಸಹ ಈ ಒಂದು ಸರ್ಕಾರದ ಈ ಒಂದು ವ್ಯವಸ್ಥೆ ಅಷ್ಟೊಂದು ನಮ್ಮ ಮನಸ್ಸಿಗೆ ಸರಿ ಇಲ್ಲದಕ್ಕೆ ಭಾಳಷ್ಟು ದೂರ ಅದೇವಿ ಅಂಥೇಳಿ ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೇನೆ. ಆದರೆ ಸಾರ್ವಜನಿಕರ ಸಮಸ್ಯೆಗಳ, ಸಾರ್ವಜನಿಕ ತೊಂದರೆ ಮತ್ತು ಏನಾದರೂ ಇದ್ದರೆ ಅಲ್ಲಿ ನಾವು ಎನಿ ಟೈಮ್ ಅಲ್ಲಿ ಇರ್ತೇವೆ.
ಸರಿ ಸರ್, ಇದರ ಜೊತೆಯಲ್ಲೂ ಕೂಡ ತಾವು ರೈತ ಹೋರಾಟದಿಂದ ಬಂದಂಥವರು. ಈ ಕಳಸಾ ಬಂಡೂರಿ ಹೋರಾಟ ಮತ್ತು ಬೆಣ್ಣೆಹಳ್ಳಿಯ ಹಳ್ಳದ ಒಂದು ತಡೆಗಟ್ಟುವಂಥ ಕಾಮಗಾರಿ ವಿಷಯಗಳನ್ನು ನಿಮ್ಮ ಕಾಲದಿಂದ ನೀವು ಹೋರಾಟ ಮಾಡ್ಕೊತ ಬಂದ್ರಿ. KN ಗಡ್ಡಿಯವರು ಇದ್ದಂಥ ಸಂದರ್ಭದಲ್ಲಿ ಕೂಡ ಅದಕ್ಕೆ ನೀವು ಗಮನ ಹರಿಸಿದ್ರಿ. RB ಶ್ರೀಯಣ್ಣವರಿದ್ದಾಗ ಪಕ್ಷಾತೀತವಾಗಿ ನೀವು ಇರಬಹುದು ಒಂದು ಕಾಂಗ್ರೆಸ್ ಪಕ್ಷ, ನೀವು ಇರಬಹುದು ಒಂದು ಇಂಡಿಪೆಂಡೆಂಟ್, ನೀವು ಇರಬಹುದು ಒಂದು ಸಾಮಾಜಿಕ ಹೋರಾಟಗಾರರು. ಆದರೆ ಪಕ್ಷಾತೀತವಾಗಿ ರೈತರ ವಿಷಯ ಬಂದರೆ ನೀವು ಯಾವುದೋ ಪಕ್ಷಕ್ಕೆ ನಾವು ತಾವು ಮರ್ಜಿ ಆಗೋದಿಲ್ಲ, ರಾಜಿನೂ ಆಗೋದಿಲ್ಲ. ನಾನು ನೇರವಾಗಿ ಕೇಳಿದ್ದೇನೆ. ಈ ಎಲ್ಲರಿಗೂ ಕೂಡ ತಾವು ಗಮನಕ್ಕೆ ತೊಗೊಂಬಂದ್ರು ಕೂಡ ಇದು ಯಾಕೆ ಲಾಸ್ಟ್ ಟೈಮ್ ಶಂಕರ್ ಪಾಟೀಲ್ ಮುನಿಯನ್ಕೊಪ್ಪು ಸಚಿವರಿದ್ದರು, ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಅವ್ರದ್ದೇ ಇತ್ತು. ಕಳಸಾ ಬಂಡೂರಿ ಆಗ್ತಾ ಇರುವಂಥ ಹೋರಾಟ, ನಮ್ಮ ರಾಜ್ಯ ಜನತೆಗೆ ಆಗ್ತಾ ಇರುವಂಥ ರೈತರಿಗೆ ಅನ್ಯಾಯ ಯಾವಾಗ ಪರಿಹಾರ ಬಗೆಹರಿಸೋದು ಆಗ್ಬೋದು ಸರ್? ಇದು ಈ ಕಳಸಾ ಬಂಡೂರಿ ಹೋರಾಟ ಹೆಂಗೈತೆ ಅಂತಂದ್ರೆ, ಇದು ಅಧಿಕಾರ ಪಡೆಯುವ ಸಲುವಾಗಿಯೇ ನಾವು ಈ ಒಂದು ಹೋರಾಟದಲ್ಲಿ ಪಾಲ್ಗೊಳ್ಬೇಕು ಅನ್ನುವಂಥ ನಮ್ಮ ಜನನಾಯಕರದಾರ. ಇವತ್ತು BJP ಅವರರು ಇರಲಿ, ಕಾಂಗ್ರೆಸ್ನವರರು ಇರಲಿ, JDSನವರು ಇರಲಿ, ಹೋರಾಟಕ್ಕೆ ನಾವು ಪಾಲ್ಗೊಳ್ಬೇಕು. ರೈತರ ಸಮಸ್ಯೆಗಳನ್ನು ನಿರಂತರವಾಗಿ ಅದನ್ನು ರೈತರ ಸಾಕ್ಷಿಯಾಗಿ ಅದನ್ನು ಬಗೆಹರಿಸಬೇಕು. ಇದೊಂದು ಇಶ್ಯೂ ಕೊನೆಗಾಣಿಸ್ಬೇಕು ಅನ್ನುವಂಥದ್ದು ಈ ನರಗುಂದ ಮತ್ತು ನವಲಗುಂದ ಏನು ಕ್ಷೇತ್ರದೊಳಗೆ ಯಾರಿಗೂ ಇಲ್ಲ. ಇದು ಹಿಂಗೆ ಇರ್ತಿರ್ಬೇಕು. ಇವ್ರ ಮೇಲೆ ಅವ್ರ ಗೋಬೆ ಕೂರಿಸೋದು, ಅವ್ರ ಮೇಲೆ ಇವ್ರ ಗೋಬೆ ಕೂರಿಸೋದು. ನಾನು 20 ವರ್ಷದಿಂದ ನಾನು ಹೋರಾಟ ಮಾಡೀನಿ, ನಾನು 10 ವರ್ಷದಿಂದ ಹೋರಾಟ ಮಾಡೀನಿ ಅಂತೇಳಿ BJP ಅವರು ಹೇಳ್ತಾರೆ. 20 ವರ್ಷ ಹೋರಾಟ ಮಾಡೇವಿ ಅಂತೇಳಿ. ಈ ಕಾಂಗ್ರೆಸ್ನವರು ಏನು ಹೊರತಿಲ್ಲ, ಮತ್ತು JDSನವರು ಏನು ಇದಕ್ಕೆ ಹೊರತಿಲ್ಲ. ಈಗಿದ್ದಂಥ ಶಾಸಕರಂತೂ ಈಗ ನಾನು ಇದನ್ನು 30 ವರ್ಷ ಆತ ನಾ ಇದನ್ನು ಹೋರಾಟ ಮಾಡಕತ್ತಿ, ನನ್ನಷ್ಟು ಇದ್ರೊಳಗೆ ಗೊತ್ತಿದ್ದವರ ಯಾರೂ ಇಲ್ಲ. ನಾನು ಇದನ್ನೆಲ್ಲ ಒಂದು ಏನೇನೋ ಒಂದು ಸಿನಿಮಾನ ಮಾಡ್ಬೋದು, ಒಂದು ಕವಿತೆನೇ ಮಾಡ್ಬೋದು, ಏನೇನೋ ಮಾತಾಡ್ತಾರೆ ವಿಧಾನ ಸಭೆಯಲ್ಲಿ ಮಾತಾಡುವಾಗ. ವಿಧಾನಸಭೆಯಲ್ಲಿ ಅವ್ರು ಮಾತಾಡ್ತಿರ್ತಾರಲ್ಲ, ಅವಾಗ ಮುಖ್ಯಮಂತ್ರಿನೂ ಇರೋಂಗಿಲ್ಲ, ಉಪಮುಖ್ಯಮಂತ್ರಿನೂ ಇರೋಂಗಿಲ್ಲ, ಅಲ್ಲಿ ಯಾವ ಸಂಬಂಧಪಟ್ಟ ಸಚಿವರು ಇರೋಂಗಿಲ್ಲ. ಇವರು ಯಾರು ಇಲ್ದಾಗ ಇದೆಲ್ಲ ದೊಡ್ಡ ದೊಡ್ಡ ಟೇಬಲ್ ಬಡ್ದು ಭಾಷಣ ಮಾಡ್ತಾರೆ. ಈಗ ಅವ್ರು MLA ಆಗಿದ್ದು 2 ಸಲ MLA ಆಗಿದ್ದು, ಈ ಒಂದು ನಾನು ರೈತ ಹೋರಾಟ ಮಾಡಾಕತ್ತೀನಿ, ನಾನು ಹಸಿರು ಪಂಜಿನ ಹಾಕ್ಕೊಂತೀನಿ, ನಾನು ಇಂಥ ಹೋರಾಟ ಮಾಡೀನಿ, ನಾನು ಇಲ್ಲಿಗೆ ತಂದೇನಿ ಅಂತಾರಲ್ಲ. ಈ ಯಾವುದೇ ಒಂದು ಈ ಕಳಸಾ ಬಂಡೂರಿ ಇದನ್ನು ಮುಗಿಸುವಂಥ ಕೆಪಾಸಿಟಿ ಅಂತೂ ಅವ್ರ ಕಡೆ ಇಲ್ಲ. ಸುಮ್ಮನೆ ಒಂದು ನಾಮಕವಾಸ್ತಿ ನಾನು ಹೋರಾಟ ಮಾಡತ್ತೀನಿ, ನಾನು ರೈತರ ಪರವಾಗಿದ್ದೀನಿ ಅಂತ ಹೇಳುವಂಥದ್ದನ್ನು ಬಿಟ್ಟರೆ ಇದ್ರಾಗ BJP ಅವರಾತ, ಈಗಿದ್ದಂಥ ಶಾಸಕರಾತ, ಇವ್ರು ಯಾವಾಗಲೂ ಇವನ್ನ ಬಗೆಹರಿಸುವಂಥ ಕೆಪಾಸಿಟಿ ಇವ್ರ ಕಡೆ ಇಲ್ಲ. ಅದು ಯಾವಾಗ ಬಗೆಹರಿತೈತೋ ಬಿಡ್ತೈತೋ ಅನ್ನುವಂಥದ್ದು ನಮಗೂ ಇಲ್ಲ. ನಾನು 2000ನೇ ಇಸ್ವಿಯಿಂದ ನನ್ನೆಲ್ಲ ವೀಡಿಯೋಸ್ ಅದಾವು, ನನ್ನೆಲ್ಲ ಫೋಟೋಸ್ ಅದಾವು. ಇವತ್ತು ಶಿವಾನಂದ ಕರಿಗಾರ ಅಂತಂದು ಯೂಟ್ಯೂಬ್ನಾಗ ಹೊಡೆದ್ರೆ ನಾವು ಯಾವ ಹೋರಾಟ ಮಾಡೇವಿ, ಸುಮಾರು 10,000 ರೈತರನ್ನ ಕೂಡಿಸಿ ನಿರಂತರವಾಗಿ ನಾವು ಹೋರಾಟ ಮಾಡೇವಿ. ಇವರು ನಾವು ಯಾರು ರೈತರು ಹೋರಾಟಕ್ಕೆ ಕುಂತಿರ್ತೀವಲ್ಲ, ಅಲ್ಲಿ ಬಂದು ಫೋಟೋ ಹೊಡೆಸ್ಕೊಂಡು ಅಡ್ವರ್ಟೈಸ್ಮೆಂಟ್ ಕೊಟ್ಟು ಏನು ವಾಟ್ಸಪ್ ಫೇಸ್ಬುಕ್ಕಿಗೆ ಹಾಕುವಂಥದ್ದು ಬಿಟ್ಟರೆ, ಈ ಶಾಸಕರು ಒಂದು 100 ಮಂದಿ, ಒಂದು 200 ಮಂದಿ, ಒಂದು 1000 ಮಂದಿ ಕೂಡಿಸಿ ಒಂದು ಹೋರಾಟ ಮಾಡಿಲ್ಲ. ಈ ಹೋರಾಟದಾಗ ಅವ್ರು ಇನ್ವಾಲ್ವ್ ಆಗಿಲ್ಲ. ಅವ್ರು ಎದುರಾಗಿ ಇನ್ವಾಲ್ವ್ ಆಗ್ಯಾರಂದ್ರೆ ಹಿಂದೆ ರೈತರಿಗೆ ಲಾಠಿ ಚಾರ್ಜ್ ಮಾಡಿಸಿದ್ರಲ್ಲ, ರೈತರಿಗೆ ಈ ಭಾಗದಾಗ ನವಲಗುಂದ ಭಾಗದಾಗ ಈಗಿದ್ದಂಥ ಕೋನ್ ರೆಡ್ಡಿ ಅವರು ಶಾಸಕರಿದ್ದರು ಹಿಂದಿನ ಸಲ 2013ರಿಂದ 18ರವರೆಗೆ ಅವರು ಶಾಸಕರಿದ್ದಾಗ ಸತತ ಹೋರಾಟ ಇತ್ತು. ಅವಾಗ ಕಳಸಾ ಬಂಡೂರಿ ಹೋರಾಟ. ಅವಾಗ ಅಲ್ಲಿ ನವಲಗುಂದವರು ಮತ್ತು ಆತಾಗ ಅವರು ಇದು ಏನು ಯಮನೂರು, ಅಳಗೋಡಿ ಮತ್ತು ಹಾಲ್ಕುಸುವಲ್ಲಿ ಈ ಭಾಗದ ಎಲ್ಲ ಎಲ್ಲರಿಗೂ ಲಾಠಿ ಚಾರ್ಜ್ ಮಾಡಿಸಿದ್ರು. ಎಲ್ಲರಿಗೂ ಓಡ್ಸಾಡಿ ಹೊಡೆದ್ರು. 2-3-4 ದಿನಗಟ್ಟಲೆ ಭಾಳಷ್ಟು ಜನ ರೈತ ಹೋರಾಟ ಮಾಡೋರು ಸತ್ತ ಹೋಗ್ಬಿಟ್ರು ಇವ್ರು ಕರ್ತಕ್ಕೆ. ಅಂಥವ್ರ ಮತ್ತು ಇವತ್ತು ಶಾಸಕರಾಗ್ಯಾರ ಅಂತಂದ್ರೆ ಇನ್ನು ನಾವು ರೈತರು ಬಯಸುವಂಥದ್ದು ಏನೈತಿ? ರೈತರನ್ನ ಎದುರು ಒಳಗಡೆ ಮನೆ ಒಳಗೆ ಹೊಕ್ಕಿ ಹೊಡೆದ್ರು. 2-3 ದಿನಗಟ್ಟಲೆ ಹೊಲದಾಗ ಎಲ್ಲೆಲ್ಲಿ ಒಬ್ಬಗಾಲ್ಯಾಗ ಅಡಕೊಂಡು ಕಾಸ ಎಷ್ಟೋ ರೈತರು ಬದುಕಿದ್ರು. ಅವರೆಲ್ಲ ಬಾಸುಂಡಿ ಅವರೆಲ್ಲ ಮಾಧ್ಯಮದೊಳಗೆ ಎಲ್ಲ ಬಂದಾವ. ಅವಾಗ ಇವರು ಹೆಂಗಂತಂದ್ರೆ ಮೊಸಳೆ ಕಣ್ಣೀರು ಸುರಿಸೋದು ಅಂತಾರಲ್ಲ, ಅಂಥವ್ರು ಅದಾರ. ಎಲ್ಲಿಗೆ ಹೋಗಿ ನಿಲ್ಬೋದು ಸರ್ ಈ ಹೋರಾಟ? ಈ ಕಳಸಾ ಬಂಡೂರಿ ಅಂತೂ ಇದು ನಾವು ಈಗಂತೂ ನೋಡುವಂಥದ್ದು, ಹೊರಗಿನ ಇದ್ರಾಗ ನೋಡುವಂಥದ್ದು. BJP ಅವರು ಮಾಡ್ಬೇಕಂತ ಕಾಂಗ್ರೆಸ್ನವ್ರು ಹೇಳ್ತಾರೆ, ಕಾಂಗ್ರೆಸ್ನವ್ರು ಮಾಡ್ಬೇಕಂತ BJP ಹೇಳ್ತಾರೆ. ಇದು ಇವತ್ತಿಂದಲ್ಲ, 30 ವರ್ಷ ಆಯ್ತು ಸ್ಟಾರ್ಟ್ ಆಗಿ. ಇದ್ರಾಗ ಏನಾಗೈತೆ ಅಂದ್ರೆ ನಡುವೆ ಇದ್ದಂಥ ರೈತರು ಇವರೆಲ್ಲ ಇವ್ರ ಕೈಯಾಗ ಸಿಕ್ಕು ಹುಚ್ಚರಾಗ್ಯಾರ, ಮಬ್ಬಾಗ್ಯಾರ. ಅವ್ರಿಗೇನು ತಿಳಿಯಂಗೇನೇ ಇಲ್ಲ. ಯಾರು ಮಾಡ್ಬೇಕು? ಕೇಂದ್ರ ಸರ್ಕಾರ BJP ಇತ್ತು, ರಾಜ್ಯ ಸರ್ಕಾರ BJP ಇತ್ತು, ಯಾಕೆ ಮಾಡಲಿಲ್ಲ? ಮಾಡಂಗಿಲ್ಲ. ಇವತ್ತು ಕೇಂದ್ರ ಸರ್ಕಾರ BJP ಐತಿ, ರಾಜ್ಯ ಸರ್ಕಾರ ಕಾಂಗ್ರೆಸ್ ಐತಿ. ಈಗ 3 ವರ್ಷ ಆಯ್ತು ಈ ಸರ್ಕಾರ ಬಂದು. ಇನ್ನೊಂದು ವರ್ಷ ಇದ್ದಾಗ ಮತ್ತೆ ಇವು ಏನು ಈಗ ಎಲ್ಲ ಶಾಸಕರದಾರಲ್ಲ
ಇವ್ರ ಒಂದು ಟೀಮ್ ಬಿಡ್ತಾರೆ ಹೋರಾಟ ಮಾಡಕ್ಕೆ. ಇವರ ಅಲ್ಲಿ ನಿರಂತರ ಹೋಗೋದು, ಅಲ್ಲಿ ಭಾಷಣ ಮಾಡೋದು, ಇವ್ರದ ಒಂದು ಟೀಮ್ ಇರ್ತೈತಿ. ಬರ್ರಿ ಶಾಸಕರ ಅಂತ ಕರೀತಾರೆ. ಇನ್ನೊಂದು ವರ್ಷ, ಇನ್ನು 6 ತಿಂಗಳು, 1 ವರ್ಷ ಇತ್ತಂದ್ರೆ ಮತ್ತೆ ಕಳಸಾ ಬಂಡೂರಿ ಹೋರಾಟ ಸ್ಟಾರ್ಟ್ ಮಾಡ್ತಾರೆ. ಅದು 2027ಕ್ಕೆ ಸ್ಟಾರ್ಟ್ ಆಗ್ಬೋದು. 27ಕ್ಕೆ ಸ್ಟಾರ್ಟ್ ಆಗೈತಿ, 28ಕ್ಕೆ ಚುನಾವಣೆ ಬರ್ತೈತಿ. ಮತ್ತೆ ನಾವು ಹೋರಾಟ ಮಾಡತ್ತೀವಿ, ಕೇಂದ್ರ ಸರ್ಕಾರ ಮಾಡತ್ತಿಲ್ಲ ಅಂತ ಇವ್ರು ಅಂತಾರ, ರಾಜ್ಯ ಸರ್ಕಾರ ಮಾಡತ್ತಿಲ್ಲ ಅವ್ರು ಅಂತಾರ. ಇದು ರೈತರಿಗೆ ಸಮಸ್ಯೆ ಬಗೆಹರಿಸುವಂತಾರ ಒಬ್ಬ ಜನಪ್ರತಿನಿಧಿಗಳನ್ನು ನನಗಂತೂ ಕಾಣಕತ್ತಿಲ್ಲ ನನ್ನ ಲೆಕ್ಕದಾಗ. ಹಾಗಾದ್ರೆ ಇದಕ್ಕೆ ಅಂತ್ಯ ಇಲ್ಲ. ಅಂತ್ಯ ಇಲ್ಲ. ಸರಿ ಸರ್, ಈ ತಾವು ಕೂಡ ಇದರಲ್ಲಿ ಹೋರಾಟದಲ್ಲಿ ಭಾಗಿಯಾಗಿ ಭಾಳಷ್ಟು ಪ್ರಯತ್ನ ಪಟ್ರಿ. ಇದರಲ್ಲಿ ಎರಡೂ ಕಡೆಯಿಂದ, ಜಿಲ್ಲಾ ಪಂಚಾಯತಿ ಕಡೆಯಿಂದ ಇದಕ್ಕೇನಾದರೂ ಆವಾಗಿನ ಸಂದರ್ಭದಲ್ಲಿ ಪರಿಹಾರ ಹುಡುಕುವಂಥ ಪ್ರಯತ್ನ ಮಾಡಿದ್ರೆ ಸರ್? ಧಾರವಾಡ ಜಿಲ್ಲಾ ಪಂಚಾಯತಿಯಿಂದ, ಗದಗ ಜಿಲ್ಲಾ ಪಂಚಾಯತಿಯಿಂದ ನಾವು ಏನು ಹೇಳತ್ತೀವಿ ಅಂತಂದ್ರೆ, ನಾನು ಸುಮಾರು 15 ವರ್ಷ ಇದ್ದಾಗಿಂದನೇ ಅಗ್ರಿಕಲ್ಚರ್ ಕಮ್ತಾ ಮಾಡ್ಕೊತ ಬಂದವನ. ನಾವು 2 ಎತ್ತಿನ 4 ಎತ್ತಿನ ಕಟ್ಟಿ ಟ್ರ್ಯಾಕ್ಟರ್ ತೊಗೊಂಡು ನಿರಂತರ ನಾವೇ ಬಿತ್ತುವವರು, ನಾವೇ ಹರಗುವವರು, ನಾವೇ ಎಡಿ ಹೊಡಿಯೋರು, ನಾವೇ ರಂಟಿ ಹೊಡಿಯೋರು, ನಾವೇ ಪೀಕ್ ತೆಗಿಯೋರು, ನಾವೇ ಕನ ಮಾಡುವವರು, ನಾವೇ ತುಳಿಸುವವರು, ನಾವೇ ತೂರುವವರು. ರೈತರ ಪರಿಸ್ಥಿತಿ, ರೈತರ ಸಮಸ್ಯೆ ಹೆಂಗೈತೆ ಅನ್ನೋದು ನಿರಂತರವಾಗಿ ನಾವು ನೋಡ್ಕೊತ ಬಂದುಬಿಟ್ಟೇವಿ. ಇವತ್ತು ಇಡೀ ಕರ್ನಾಟಕದಾಗ ನೀವು ಯಾರು ರೈತರ ಮನೆಗಾರ ಹೋಗ್ರಿ, ಯಾರೋ ಒಬ್ಬರು ಇಬ್ಬರು ದೊಡ್ಡ ರೈತರಿದ್ದವರು, ಅವ್ರು ಏನೇನೋ ತಾವ ಸ್ವಂತ ಮನೆಯವ್ರು ಕೆಲಸ ಮಾಡೋ ಅವ್ರನ್ನ ಬಿಟ್ರೆ ಉಳ್ಕಾದ ನೀವು ನಮ್ಮ ಬೆಹೆಟ್ಟಿ ಒಳಗೆ ಸುಮಾರು ಒಂದು 20,000 ಜನಸಂಖ್ಯೆ ಐತಿ, 25,000 ಜನಸಂಖ್ಯೆ ಐತಿ. ಒಬ್ಬ ರೈತರಾರ ನೀ ಆರಾಮದೀನ ಅಂತಂದು ಕೇಳಿಬಿಡ್ರಿ ಅವ್ರು. ಒಬ್ಬ ರೈತರಾರ ನೀ ಸಾಲ ಇಲ್ದಂಗೆ ಅದೀನ ಅಂತ ಕೇಳಿಬಿಡ್ರಿ. ಒಬ್ಬ ರೈತರಾರ ನಿನ್ನ ಬ್ಯಾಂಕ್ನಾಗ ಎಷ್ಟು ಐತಿ ಅಮೌಂಟ್ ಅಂತ ಕೇಳಿಬಿಡ್ರಿ. ಒಬ್ಬ ರೈತರಾರ ನೀ ಎಷ್ಟು ಹೊಲ ಹಿಡ್ದಿ ಅಂತ ಕೇಳ್ರಿ. ಹೌದ್ರಿ, ನಾವು ಇಷ್ಟು ಹೊಲ ಹಿಡ್ದೇವಿ, ನಂದು ಇಷ್ಟು ದುಡ್ಡು ಐತಿ, ನಂದು ಇಷ್ಟು ಬಂಗಾರ ಐತಿ, ನಾ ಇಷ್ಟು ಸಾಲ ಇಲ್ದಂಗೆ ಅದೇನೆ ಅಂತ ಅಂದ್ಬಿಟ್ರೆ ನೀವು ಹೇಳ್ದಂಗೆ ಕೇಳ್ತಾನೆ. ಪ್ರತಿಯೊಬ್ಬ ರೈತನ ಪರಿಸ್ಥಿತಿನೂ ಸರಿ ಇಲ್ಲ. ಯಾವ ದೊಡ್ಡ ರೈತನ ಪರಿಸ್ಥಿತಿನೂ ಸರಿ ಇಲ್ಲ, ಸಣ್ಣ ರೈತನ ಪರಿಸ್ಥಿತಿನೂ ಸರಿ ಇಲ್ಲ. ಯಾಕೆ ಸರಿ ಇಲ್ಲ ಅಂತಂದ್ರೆ, ನಾವು ಈ ವರ್ಷ ಹೆಸರು ಬೆಳೆದ್ವಿ ಅಂತಂದ್ರೆ ಅದಕ್ಕೆ ರೇಟ್ ಮಾಡುವಂಥದ್ದು ನಮ್ಮ ಹತ್ರ ಇಲ್ಲ. ಉಳ್ಳಾಗಡ್ಡಿ ಬೆಳೆದ್ವಿ, ಮೆಣಸಿನ್ಕಾಯಿ ಬೆಳೆದ್ವಿ, ಹತ್ತಿ ಬೆಳೆದ್ವಿ, ಗೋವಿನ ಜೋಳ ಬೆಳೆದ್ವಿ, ಆಮೇಲೆ ಸೋಯಾಬಾನ್ ಬೆಳೆದ್ವಿ, ಆನಂತರ ಈಗ ಮನೆ ಕಡ್ಲಿ ಬೆಳೆದೇವಿ. ಇದನ್ನು ಈ ರೇಟ್ ಫಿಕ್ಸ್ ಮಾಡೋರು ಯಾರಂದ್ರೆ ದಲ್ಲಾಳಿಗದ, ದಲ್ಲಾಳಿಗದ. ಹಾಂ, ಅವರು ದಲ್ಲಾಳಿಗದ ಇವನ್ನ ರೇಟ್ ಫಿಕ್ಸ್ ಮಾಡೋದು. ನಾವು ಇವತ್ತು ಮೆಣಸಿನ್ಕಾಯಿ ಕಳ್ಸಾಕತ್ತೀವಿ ಮಾರ್ಕೆಟಿಗೆ. ನಾಳೆ ಅವು 5,000ಕ್ಕೆ ಹೋಗ್ತಾವೋ, 10,000ಕ್ಕೆ ಹೋಗ್ತಾವೋ, 15,000ಕ್ಕೆ ಹೋಗ್ತಾವೋ, ನಮ್ಮ ಕೈಯಾಗಿಲ್ಲ, ಇಲ್ಲ ಅವ್ರ ಕೈಯಾಗೈತಿ. ಅಥವಾ 2,000ಕ್ಕೆ ಹೋಗ್ತಾವೆ. ಇದು ಎಲ್ಲ ಸರ್ಕಾರಗಳಿಗೆ ಇದೆಲ್ಲ ಗೊತ್ತೈತಿ. ಗೊತ್ತಿದ್ದೂ ಅವ್ರು ಯಾರಿಗೆ ಸಪೋರ್ಟ್ ಮಾಡ್ತಾರಂತಂದ್ರೆ ದಲ್ಲಾಳಿಗಳಿಗೆ ಸಪೋರ್ಟ್ ಮಾಡ್ತಾರೆ, ಹೊರತಾಗಿ ರೈತರಿಗೆ ಸಪೋರ್ಟ್ ಮಾಡೋಂಗಿಲ್ಲ. ಆ ಗ್ಯಾರಂಟಿ ಕೊಡ್ತೀವಿ, ಈ ಗ್ಯಾರಂಟಿ ಕೊಡ್ರಿ, ಬಡವರಿಗೆ ಯಾರು ಬೇಡ ಅನ್ನಂಗಿಲ್ಲ. ಬಡವರಿಗೆ ಇನ್ನೂ 4 ಗ್ಯಾರಂಟಿ ಹೆಚ್ಚಿಗೆ ಕೊಡ್ರಿ. ರೈತರಿಗೆ ಏನು ಕೊಟ್ಟಿರಿ? ಹೌದು, ರೈತರಿಗೆ ಏನು ಕೊಟ್ಟಿರಿ? ಒಂದು ಚೀಲದ ಗೊಬ್ಬರ ಬೆಲೆ 2,000 ರೂಪಾಯಿ ಐತಿ. 1,500ರಿಂದ 2,000, 1,500 ಸಿಗಲಿಲ್ಲ ಅಂದ್ರೆ ಬ್ಲಾಕ್ನಾಗ 2,000 ತೊಗೊಂಬರ್ತೀವಿ ನಾವು. ಯೂರಿಯಾ ಗೊಬ್ಬರನ ನಮಗೆ ಕೇಳಿದ್ರೆ ಯಾವ ಸರ್ಕಾರನೂ ಯೂರಿಯಾ ಗೊಬ್ಬರ ಕೊಡಾಕ್ತಾ ಇರಲ್ಲ ರೈತರಿಗೆ. ಇಂಥ ಒಂದು ಪರಿಸ್ಥಿತಿ ಒಳಗೆ ರೈತದಾನೆ. ಆಮೇಲೆ ಇದು ಏನು ನಾವು ಪೀಕಿಗೆ ಎಣ್ಣೆ ಹೊಡಿತೀವಿ, ಅದಕ್ಕೆ ಅವರು ಅಂಗಡಿಯವ್ರು ಎಷ್ಟು ಹೇಳ್ತಾರೆ? 2,000 ಅಂದ್ರೆ 2,000, 5,000 ಅಂದ್ರೆ 5,000. ಇದು ಭಾಳ ಚಲೋ ಎಣ್ಣೆ ಬಂದೈತ್ರಿ, ಇದನ್ನು 5,000 ತೊಗೊಂಡ್ರೆ 5,000 ತೊಗೊಂಬರ್ತೀವಿ, ಹೊಡಿತೀವಿ. ಯಾಕಂತಂದ್ರೆ ನಮ್ದು ಪೀಕ್ ಏನಾರ ಬಂದಿತ್ತು ಅನ್ನುವಂಥದ್ರ ಮೇಲೆ. ಆಮೇಲೆ ಡೀಸೆಲ್ ರೇಟ್, ಪೆಟ್ರೋಲ್ ರೇಟ್, ಆಮೇಲೆ ಟ್ರ್ಯಾಕ್ಟರ್, ಒಬ್ಬ ರೈತ ಒಂದು ಟ್ರ್ಯಾಕ್ಟರ್ ತೊಗೋಬೇಕಂತಂದ್ರೆ 10 ಲಕ್ಷ ರೂಪಾಯಿ ಅವನ ಹೊಲದ ಮೇಲೆ ಸಾಲ ಇರ್ತೈತಿ. ಆ ಸಾಲ ಹರಿಯೋಕ್ಕಾಗಂಗಿಲ್ಲ ಅವಂಗೆ. ಹೌದು, ಆ ಸಾಲ ಹರಿಬೇಕಂದ್ರೆ 1 ಎಕರೆ ಹೊಲ ಮಾರ್ಬೇಕು, 2 ಎಕರೆ ಹೊಲ ಮಾರ್ಬೇಕು, ಒಂದು ಮದುವೆ ಮಾಡ್ಬೇಕಂದ್ರೆ 1 ಹೊಲ ಮಾರ್ಬೇಕು, ಒಂದು ಮನೆ ಹಾಕ್ಬೇಕಂದ್ರೆ 1 ಹೊಲ ಮಾರ್ಬೇಕು. ಅಂಥ ಪರಿಸ್ಥಿತಿ ಒಳಗೆ ರೈತರು ಅದಾರಲ್ಲ. ಈಗ ನಮ್ಮ ಭಾಗದಾಗ ಇವರೆಲ್ಲ ರೈತ ಹೋರಾಟಗಾರ ಅಂತಾರಲ್ಲ, ಇವ್ರಿಗೆ ನಾಚಿಗೆ, ಚರ್ಮ, ಮಾನ, ಮರ್ಯಾದೆ ಇದು ಯಾವುದೂ ಇಲ್ಲ. ಯಾಕಂದ್ರೆ ಇವರಿಗೆಲ್ಲ ಗೊತ್ತೈತಿ. ಗೊತ್ತಿದ್ದೂ ಗೊತ್ತಿಲ್ಲದಂಗೆ ಮಾಡ್ತಾರೆ. ಅವರು ವಿಧಾನಸೌಧದಲ್ಲಿ ಏನು ಕ್ಯಾಬಿನೆಟ್ನಲ್ಲಿ ಅಲ್ಲಿ ಏನಾರ ಹೋರಾಟ ಮಾಡೋದು, ಅಲ್ಲಿ ನಾನು ಏನಾರ ಮಾತು ಎತ್ತೀನಿ ಅನ್ನೋದನ್ನು 4 ಮಂದಿ ವಿಡಿಯೋ ಮಾಡಿಸ್ತಿರ್ತಾರೆ. ಇವು ಮಾತಾಡಿದ್ದನ್ನು ಪೂರ್ತಿ ಕ್ಷೇತ್ರ ತುಂಬ ಏನೋ ಮಾತಾಡಿನಲ್ಲ, ಅಲ್ಲಿ ನಾನೊಬ್ಬನೇ ಮಾತಾಡ್ದೆ ಅನ್ನುವಂಥದ್ದನ್ನು ಬರೀ ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ, ಹೊರತಾಗಿ ಇಂಥ ರೈತರಿಗೆ ನಾವು ತೊಂದರೆ ಆಗೈತಿ, ಆ ರೈತರ ಸಮಸ್ಯೆಗಳನ್ನು ಬಗೆಹರಿಸ್ಬೇಕು, ಅವ್ರ ತೊಂದರೆಗಳನ್ನು ಬಗೆಹರಿಸ್ಬೇಕು ಅನ್ನುವಂಥ ಒಬ್ಬ ಶಾಸಕ 224 ಕ್ಷೇತ್ರದಾಗ ಹೆಚ್ಚು ಕಡಿಮೆ ಒಂದು 200 ಕ್ಷೇತ್ರದಾಗಂತೂ ಇಲ್ಲ ನನ್ನ ಲೆಕ್ಕದಾಗ. ನಮ್ಮ ಕ್ಷೇತ್ರದಂತೂ ಮೊದಲೇ ಇಲ್ಲ. ಸುಮ್ಮನೆ ಬರೀ ಡಂಬಾಚಾರಕ್ಕಾಗಿ ಹಸಿರು ಪಂಜೆ ಹಾಕೋದು, ನಾ ರೈತ ಹೋರಾಟ ಮಾಡ್ತೀವಿ ಅಂತ ಅನ್ನೋದು ಬಿಟ್ಟರೆ, ನೀವು ಹೋಗಿ ಬರ್ರಿ. ಇಲ್ಲೇ ಈಗ ನೀವು ಬೆಹೆಟ್ಟಿಂದ ಅಳಗೋಡಿ ಮಠ ಹೋಗ್ರಿ, ನಿಮ್ಮ ವೆಹಿಕಲ್ಗೆ 1.5-2 ತಾಸು ಬೇಕು. ಹೌದು ಹೌದು. ನಿಮ್ಮ ವೆಹಿಕಲ್ಗೆ ಅಲ್ಲಿ ಹೋಗ್ಬೇಕಾದ್ರೆ, ಅಳಗೋಡಿ ಮುಟ್ಟಬೇಕಾದ್ರೆ ಕನಿಷ್ಠ 2 ತಾಸು ಬೇಕು. ಅಳಗೋಡಿಂದ ಹಿಂಗೆ ಏನಾರ ಹಬ್ಬದ ಕಡೆ
ಹಿಂಗೆ ಮರಬ ಹಿಂಗೆ ಹಿಂಗೆ ಹಬ್ಬಕ್ಕೆ ಹಿಂಗೆ ಏನಾರ ಇದರಿಂದ ಮರಬದಿಂದ ಹಿಂಗೆ ಏನಾರ ಬರ್ಬೇಕಂತಂದ್ರೆ, ಆಮೇಲೆ ಶಲೂಡಿಂದ ಈ ಕಡೆ ಏನಾರ ಅನ್ನಿಗೇರಿ ಕಡೆ ಬರ್ಬೇಕಂತಂದ್ರೆ, ಕೋಲಾರದಿಂದ ಈ ಕಡೆ ಏನಾರ ಬೆಹಟ್ಟಿಗೆ ಬರ್ಬೇಕಂದ್ರೆ ಯಾವ ಕ್ಷೇತ್ರದಾಗ ಒಂದು PWD ರಸ್ತೆ ಸರಿ ಇಲ್ಲ. ಪೂರ್ತಿ ಎಲ್ಲ PWD ರಸ್ತೆ ಹೋಗಿ ಇವತ್ತು ಮೊರಂ ರಸ್ತೆ ಆಗ್ಯಾವ. ಮೊಹರಂ ರಸ್ತೆ ನವಲು ಮುಂದೆ ಗುಡ್ಡದ ಮಣ್ಣು ಹೇರ್ಬಿಟ್ಟಾರೆ ಎಲ್ಲ ಕಡೆನೂ. ಸರ್, ಇದರ ಜೊತೆ ಕೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ, ಡಿಸ್ಟರ್ಬ್ ಮಾಡ್ತಾ ಇದ್ದೇನೆ ಇಲ್ಲ ಏನಿಲ್ಲ. ಈ ಗುಡ್ಡದ ಕತೆ ಏನು ಸರ್ ಇದು ನವಲಗುಂದದ? ಎಲ್ಲರಿಗೂ ಗೊತ್ತಿದ್ದಂಥ ವಿಷಯ ಐತಿ ಇದು. ನವಲಗುಂದದ ಗುಡ್ಡದ್ದು ಅಲ್ಲಿ ಮುಸ್ಲಿಂ ಸಮಾಜದವರು ಒಂದು ಇದ್ರ ಏನು ಪ್ರಾರ್ಥನೆ ಮೊದಲೇಕಿಂದನೇ ಹಿಂದೆ ಕಟ್ಕೊಂಡವ್ರು. ಅವರು ಕಟ್ಕೊಂಡು ಈ ಹೆಚ್ಚುವರಿ ಅವ್ರ ಜಾಗ ಕೇಳಾರಂತ. ಜಾಗ ಅದು ಕೊಡೋದು ಬಿಡೋದು ಪುರಸಭೆ ಬಿಟ್ಟಿದ್ದು. ಅದನ್ನು ಕೊಡ್ತಾರೋ ಬಿಡ್ತಾರೋ, ಅವ್ರು ಕೊಟ್ಟರೆ ತಗೋಲಿ, ಅದು ಬೇರೆ ಮಾತು. ಈ ರಸ್ತೆದ ಮಣ್ಣನ್ನು ಅಲ್ಲಿ ನಿಮ್ಗೆ ಅದನ್ನು ಇದಕ್ಕೆ ನಿಮಗೆಲ್ಲ ಪ್ರಾರ್ಥನೆ ಮಾಡೋಕ್ಕೆ ಹೆಚ್ಚಿನ ಇದನ್ನು ಜಾಗ ಕೊಡ್ತೀವಿ ಅಂಥೇಳಿ ಈಗಿದ್ದಂಥ ಶಾಸಕರು ಅಲ್ಲಿ ಗುಡ್ಡದ ಮಣ್ಣು ಎಲ್ಲ ಹೇರಿ ಎಲ್ಲ ಏನು ಗೌರ್ಮೆಂಟ್ ರೋಡ್ ಬಂದಾವಲ್ಲ, ಎಲ್ಲ PWD ರೋಡ್, ಜಿಲ್ಲಾ ಪಂಚಾಯತ್ ರೋಡ್, ಕೆಲವಷ್ಟು ಪುರಸಭೆ ರೋಡ್, ಎಲ್ಲ ಯಾವ ರೋಡ್ ಇವರು ಕಾಂಟ್ರಾಕ್ಟರ್, ಇವ್ರು ಇಂಜಿನಿಯರ್ ಹೆಂಗೈತೆ ಅಂತಂದ್ರೆ, ಈಗಿದ್ದಂಥ ಶಾಸಕರು ಅವ್ರ ಮನೆಯವ್ರ ಕಾಂಟ್ರಾಕ್ಟರ್, ಅವ್ರು ಅದ್ಯಾರು ಇರ್ಬೋದು, ಅವ್ರ ಮಗ ಇರ್ಬೋದು, ಅವರೇ ಎಲ್ಲ ಕಾಂಟ್ರಾಕ್ಟರ್, ಅವ್ರವ ಹಿಟ್ಯಾಚ್, ಅವ್ರವ ಟಿಪ್ಪರ್, ಅವ್ರವ JCB ಎಲ್ಲನೂ ಮಣ್ಣು ತೆಗೆದು ಅವರು ತಮ್ಮ ಏನು ಈ ಸರ್ಕಾರಿ ಅನುದಾನ ಏನು ಬಿಡುಗಡೆ ಆಗೈತಿ, ಶಾಸಕರ ಅನುದಾನ ಏನು ಬಿಡುಗಡೆ ಆಗ್ಯಾವ, ಆ ರಸ್ತೆ ಮಾಡೋಕೆ ಈ ಗುಡ್ಡದ ಮಣ್ಣು ಫ್ರೀಯಾಗಿ ತೆಗಿಯೋಕೆ ಅವರು ಯೋಚನೆ ಮಾಡಿದರು. ಹೀಗಾಗಿ ಅಲ್ಲಿದ್ದಂಥ ಹಲವಾರು ಸಮಾಜದ ಮುಖಂಡರಿಗೆ ಅವ್ರ ಮೇಲೆಲ್ಲ ಕೇಸ್ ಆಗ್ಯಾವ ಇವತ್ತು. ಅದ್ರಾಗ ಯಾರು ಇದ್ದಂಥವ್ರ ಅಲ್ಲ ಅವರೆಲ್ಲ ಬೇಕಾದ್ರೆ ನಮಗೆ ಇನ್ನೊಂದು ಸ್ವಲ್ಪ ಜಾಗ ಕೊಡ್ತಿದ್ರು, ಕೊಡ್ರಿ, ಇಲ್ಲಾಂದ್ರೆ ಇದ್ದಿದ್ರಾಗ ನಾವು ಪ್ರಾರ್ಥನೆ ಮಾಡ್ತೀವಿ, ನಾವು ನಮಾಜ್ ಮಾಡ್ತೀವಿ, ನಮ್ಮ ಹಬ್ಬ ಹರಿದಿನಿದ್ದ ಮಾಡ್ತೀವಿ ಅಂದಂಥವ್ರು. ಈ ಶಾಸಕರು ಮಾಡುವಂಥ ಎಡವಟ್ಲಿಂದ ಈಗ ಇದ್ದಂಥ ಅಲ್ಲೆಲ್ಲ ಮುಸ್ಲಿಂ ಮುಖಂಡರು, ಅಲ್ಲೇನು ಕೆಲವಷ್ಟು ಜಮಾತ್ ಇದ್ರ ಮುಖಂಡರು ಅದಾರಲ್ಲ, ಅವ್ರ ಮೇಲೆ ಕೇಸ್ ಆಗ್ಯಾವ ಇವತ್ತು. ಅದನ್ನು ಮಾತಾಡೋರು ಯಾರಿಲ್ಲ, ಹೇಳುವವ್ರು ಯಾರಿಲ್ಲ, ಇವ್ರನ್ನ ಕೇಳುವವ್ರು ಯಾರಿಲ್ಲ. ಅವ್ರನ್ನೆಲ್ಲ ಕದರ್ ಮಾಡ್ಕೊಂತ ಕುಂತಾರ. ಇವ್ರ ಮೇನ್ ಮೊದಲು ಕದರ್ ಇದ್ದಾರೆ, ಇಲ್ಲದಾರ. ಅದನ್ನು ಕೇಳುವವ್ರಿಲ್ಲ. ಯಾರೋ ಒಂದಿಟ್ಟು BJP ಅವ್ರು ಏನೇ ಕೇಳಕ್ಕೆ ಹೋದ್ರೆ ಅವರು ಮುಂದೆ ನಾವು ಅದನ್ನ ಮಾಡುವಾರ ಬಿಡೋ, ನೀವು ಇದನ್ನ ಮಾಡುವಾರ, ನೀವು ಹೊಂದ್ಕೊಂಡು ಹೋಗೋಣ ಅಂತ ಅವ್ರು ಹೊಂದ್ಕೊಂಡ್ಬಿಟ್ಟಾರೆ. ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಇಬ್ಬರದು, ಅವ್ರದ್ದು. ಏನೇನು ತಿನ್ನೋದೈತಿ ತಿಂದು ಬಿಡ್ರಿ, ನಾವೇನೇನು ತಿನ್ನೋದೈತಿ ತಿಂದು ಬಿಡ್ತೇವೆ, ಏನಾರು ಯಾಕೆ ಆಗೋಲ್ಲಕ್ಕೈತಿ, ನೀವು ತಿನ್ನಿ, ನಾವು ಬಂದೈತಿ, ಇಂಥ ಪರಿಸ್ಥಿತಿ ಐತಿ. ಹಾಗೆ ನವಲಗುಂದ ವಿಧಾನಸಭಾ ಕ್ಷೇತ್ರ ಮತ್ತು ಹುಬ್ಬಳ್ಳಿ ಅಣ್ಣಿಗಿರಿ ಈ ಭಾಗದಲ್ಲಿ ನವಲಗುಂದ ವಿಧಾನಸಭಾ ಕ್ಷೇತ್ರ ಏನು ಬರುತ್ತೆ 69, ಇದ್ರ ಬಗ್ಗೆ ನಿಜವಾದ ಕ್ಷೇತ್ರ ಜನತೆ ಬಗ್ಗೆ ಚಿಂತನೆ ನಡೆಸುವಂಥ ವ್ಯಕ್ತಿ ಯಾರು ಸರ್? ಹಾಗಾದರೆ ಆ ರಿಯಲ್ ವ್ಯಕ್ತಿ ಎಲ್ಲಿದ್ದಾರೆ? ಆಮೇಲೆ ನಾನೊಂದು ಕೇಳಿದೆ, ತಪ್ಪು ತಿಳ್ಕೊಕ್ಕೆ ಹೋಗ್ಬೇಡಿ, ಕ್ಷೇತ್ರದಲ್ಲಿ ಜನ ಮಾತಾಡ್ತಾರೆ, ಜಿಲ್ಲಾ ಪಂಚಾಯತಿಗೆ ಅಖಂಡವಾಗಿ ಸ್ವತಂತ್ರ ಅಭ್ಯರ್ಥಿಯಾಗಿ 5 ವರ್ಷ ಉಪಾಧ್ಯಕ್ಷ ಸ್ಥಾನ ಏನು ಕ್ಷೇತ್ರದ ತಮಗೆ ಬರ್ತೈತಿ ಬರೋದಿಲ್ಲ, ಕ್ಷೇತ್ರ ಅಂದರೂ ಕೂಡ ಲೆಕ್ಕಿಸದೆ ದುಡಿದಿರ್ತಕ್ಕಂಥ ವ್ಯಕ್ತಿ ಮುಂದಲ್ಲಿ 28ಕ್ಕೆ ಬರಬೇಕು ಅಂತೇಳಿ ಜನ ಮಾತನಾಡ್ತಾ ಇದ್ದಾರೆ. ನಾವು 2013ರಿಂದನೇ ಇಲ್ಲಿ ಕಾಂಗ್ರೆಸ್ ಟಿಕೆಟ್ ಕೊಡ್ರಿ ಅಂತ ಕೇಳ್ತಾ ಇದ್ದೇವೆ. ಅದು ಯಾಕೆ ಕೊಡಾಕತ್ತಿಲ್ಲೋ ಈ ಕಾಂಗ್ರೆಸ್ ಪಕ್ಷದವ್ರಿಗೆ ಗೊತ್ತದಲ್ಲ. ಹಲವಾರು ಬಾರಿ 2023ವರೆಗೂ 2013ರಾಗ ಟಿಕೆಟ್ ಬನ್ನಕ್ಕೆ ಕೇಳಿದ್ವಿ, ಕೊಡಲಿಲ್ಲ. 2018ರಾಗ ಕೇಳಿದ್ವಿ, ಕೊಡಲಿಲ್ಲ. 2023 ಕೇಳಿದ್ವಿ, ಕೊಡಲಿಲ್ಲ. ಮತ್ತು ಅವರು ನಮಗಿಂತನೂ ಅದೇ ಕೆಲಸ ಮಾಡುವಂಥವ್ರು ಇರ್ಬೋದು, ಈಗ ಆದವ್ರು ಇರ್ಬೋದು ಅಂತ ನಾವು ಅಂದ್ಕೊಂಡೇವಿ. ಆದರೆ ಅವರು ನಿಜವಾದ ಬಣ್ಣವನ್ನು ಈಗ ಆಗಲೇ ಕೆಲವಷ್ಟು ಹೇಳಿದ್ವಲ್ಲ, ಇನ್ನೂ ಹೇಳ್ಕೊಂತ ಹೋದ್ರೆ ಸಾಕಷ್ಟು ಅದಾವೆ, ಭಾಳಷ್ಟು ಇದಾವೆ ಹೇಳ್ಕೊಂತ ಹೋದ್ರೆ. ಆದರೆ ನಮಗೊಂದು ಅವಕಾಶ ಸಿಕ್ತೆ ಅಂತಂದ್ರೆ ಇವ್ರಂಗೆ ಸೋದಂತೂ ಹೇಳಂಗಿಲ್ಲ. ನಾನು ಯಾರ ಈ ಮನೆ ಬೇಕು, ಈಗ ಈಗಿನ ಶಾಸಕರು ಹೆಂಗದಾರಂದ್ರೆ, ಒಬ್ರು ಯಾರು ಬಂದು ನಂಗೆ ಒಂದು ಮನೆ ಬೇಕು, ನಾ ಮಾಡ್ತೇನೆ ಬಾ, ನಂಗೆ ಹೊಲ ಇಲ್ರಿ, ಹೊಲ ಬೇಕು, ನಾ ಹೊಲ ಕೊಡಿಸ್ತೀನಿ, ಮತ್ತು ನಮ್ಗೆ ನೀರು ಬೇಕು ರೀ ಹೊಲಕ್ಕೆ, ಮತ್ತು ಕಸ ಬಂಡೂರಿ ನೀರು ಯಾವಾಗ ಮಾಡಿಸೋಕೆ ಇದು ಬಿಡೋದಿಲ್ಲ. ಈಗ ಇನ್ನೊಂದು 6 ತಿಂಗಳ ನಿಂಗೆ ನೀರು ಬರ್ತೈತೆ ಹೋಗಿ ನಿನ್ನ ಹೊಲಕ್ಕೆ. ನನ್ನ ಮಗ್ಗ ನೌಕರಿ ಬೇಕು ರೀ, ನಾ ಕೊಡಿಸ್ತೇನೆ, ನಾ ಹೇಳ್ತೇನೆ. ನನ್ನ ಮಗ್ಗ ಸೀಟ್ ಬೇಕು ರೀ, ಕಾಲೇಜಿಗೆ ಹೊಂಟಾನ, ನನ್ನ ಮಗ್ಗ ಸೀಟ್ ಬೇಕು, ಅಷ್ಟೇ. ಒಂದೂ ಇಲ್ಲ ಅನ್ನಂಗಿಲ್ಲ, ಎಲ್ಲರೂ ಹೂನ ಬೇಕಾದ ಕೇಳ್ರಿ ನೀವು, ಯಾವುದನ್ನು ಏನು ಕೇಳ್ತಿರಲ್ಲ, ನಾ ಮಾಡೋಣ ಬಾ ಆದಂಥವು ಒಂದು ಕೆಲಸನೂ ಇಲ್ಲ. ನಾವು ಏನಾರ ಹಂಗೆ ಮುಂದಿನ ದಿನದಲ್ಲಿ ನಾವು ಶಾಸಕರಾದ್ರಂದ್ರೆ ಯಾರನ್ನೂ ಅಡ್ಡಾಡಕ್ಕೆ ಹಚ್ಚಂಗಿಲ್ಲ. ಆಕೈತೆ ಅಂದ್ರೆ ಆಕೈತೆ ಅಂತೇವಿ, ಆಗಂಗಿಲ್ಲ ಅಂದ್ರೆ ಆಗಂಗಿಲ್ಲ ಅಂತೀವಿ. ನಾ ಗ್ರಾಮ ಪಂಚಾಯತಿ ಒಳಗಿದ್ದಾಗಿಂದ, APMC ಒಳಗಿದ್ದಾಗಿಂದ, ಜಿಲ್ಲಾ ಪಂಚಾಯತಿ ಇದ್ದಾಗಿಂದ ಈ ಕೆಲಸ ನಮ್ಮಿಂದ ಆಗಂಗಿಲ್ಲ ಅಂದ್ರೆ ಇಂಥವ್ರ ಕಡೆ ಹೋಗಪ್ಪ, ಅವ್ರ ಹತ್ರ ಕೆಲಸ ಆಕತಿ, ಈ ಕೆಲಸ ನನ್ನಿಂದ ಆಗೋವಂಥದ್ದೈತೆ, ಆಯ್ತು ನಾ ಮಾಡಿಕೊಡ್ತೇನೆ, ಎಲ್ಲಿ ಹೋಗ್ಬೇಡ ನೀ,
ಬೇರೆ ಕಡೆ ಒಟ್ಟ ಅಡ್ಡಾಡಕ್ಕೆ ಹೋಗ್ಬೇಡ, ನಾ ಮಾಡಿಕೊಡ್ತೇನೆ, ಗ್ಯಾರಂಟಿ ನನ್ನ ಕಡೆ ಆಕೈತಿ. ಆದ್ರೆ ಅವ್ರು ಹೆಂಗೆ ಹೇಳ್ತಾರೋ, ಜನ ಇವ್ರ ಮಾತು ಹೆಂಗೆ ಕೇಳ್ತಾರೋ, ಇವ್ರಿಗೆ ಹೆಂಗೆ ಮತ ಹಾಕ್ತಾರೋ, ಅದು ವಿಚಿತ್ರ ಆಗ್ಬಿಟ್ಟೈತೆ ನಮ್ಗೆ. ಅದು ವಿಚಿತ್ರ ಆಗ್ಬಿಟ್ಟೈತೆ ನಮ್ಗೆ. ಸರಿ, ಆಮೇಲೆ ಇನ್ನೊಂದು ಶಾಸಕರ ವಿಷಯದಲ್ಲಿ ಮತ್ತು ವಿನೋದ ಸೂಟಿ ವಿಷಯದಲ್ಲಿ ಜೋಡೆತ್ತನಂಗೆ ಮುಂದುವರಿತಾ ಇದ್ರು. ಆ ಎತ್ತಿನ ಬಳಗ ಮುರಿದೈತಿ, ಇವರು ಯಾರನ್ನ ಇವ್ರನ್ನ ನಂಬುತ್ತಾರೆ, ಅವ್ರನ್ನ ಇವರು ನಡುದಾರ್ಯಾಗ ಕೈ ಬಿಡ್ತಾರೆ ಅಂತೇಳಿ ಇದೆಯಲ್ಲ ಸರ್ ಆರೋಪ, ಇದು ಹೌದು? ಕಾಂಗ್ರೆಸ್ ಪಕ್ಷದ ಭಾಳಷ್ಟು ನಾಯಕರು, KN ಗಡ್ಡಿ ಅವರು, ನಾನು ಎಲ್ಲರೂ ಕೂಡಿ ವಿನೋದ ಅಶ್ವಟಿಗೆ ಹೇಳಿದ್ವಿ. ಅವಾಗ 2017ರಾಗ MLC ಚುನಾವಣೆ ಬಂತು. ವಿನಯ್ ಕುಲಕರ್ಣಿ ಅವರು ಮತ್ತು ಯಾರು ಕೆಲವಷ್ಟು ಇಲ್ಲಿ ನಾಯಕರು, ಇನ್ನೊಂದಿಷ್ಟು ಮಂದಿ ಹೆಸರು ಇರೋಂಗಿಲ್ಲ, ಅವರು ಎಲ್ಲರೂ ಸೇರಿ ಏನು ಮಾಡಿದ್ರು ಅಂತಂದ್ರೆ, ಮೊದಲ ಕೋನ್ ರೆಡ್ಡಿನ ತರಬೇಕಲ್ಲೇ ಈ ಕ್ಷೇತ್ರಕ್ಕೆ, ಅವ್ರನ್ನ JDSನಾಗಿಂದ ಇಲ್ಲಿ ತರಬೇಕು, ಅವಾಗ ಟಿಕೆಟ್ಸ್ ಕೊಡಿಸ್ಬೇಕು ಅಂತೇಳಿ ಮೊದಲಿಂದನೇ ಅಲ್ಲಿ ಪ್ಲ್ಯಾನ್ ಮಾಡಿದ್ರು. ಪ್ಲ್ಯಾನ್ ಮಾಡಿದಾಗ ನಾವು ವಿನೋದ ಅಸೂಟಿಗೆ ಹೇಳಿದ್ವಿ, ನಮ್ಮ ಕುರುಬ ಸಮಾಜದ್ದು ಸುಮಾರು ಒಂದು 50,000 ಮತಗಳದಾವೆ ಇಲ್ಲಿ. ಹೌದು, ವಿನೋದ ಅಸೂಟಿ ನಿನಗಾರ ಕೊಡಲಿ, ಗಡ್ಡಿ ಅವ್ರಿಗಾರ ಕೊಡಲಿ, ಅಥವಾ ನಮಗಾರ ಕೊಡಲಿ, ಚುನಾವಣೆಗೆ ಈ ಸತ್ತು ಟಿಕೆಟ್ ಕಾಂಗ್ರೆಸ್ಸಿಂದ, ಎಲ್ಲರೂ ಈ ಕಾಂಗ್ರೆಸ್ ಬಗ್ಗೆ ದುಡ್ದವ್ರ ಇದ್ದೇವೆ. 18ರಲ್ಲಿ 18ರಲ್ಲೆಲ್ಲ 13ರಲ್ಲಿ ಮಾತಾಗಿದ್ದು. ಅವಾಗ ಅದು ಮಾತಾತ. ಈಗ 2021-22 ನಾವೆಲ್ಲ ಮಾತಾಡ್ಕೊಂಡು, ಕೋನ್ ರೆಡ್ಡಿ ಅವರು JDSನಾಗ ಅದಾರ. ಕೋನ್ ರೆಡ್ಡಿ ಅವರಿಗೆ JDS ಪಕ್ಷ MLA ಮಾಡೈತಿ, ಆಮೇಲೆ ಮುಖ್ಯಮಂತ್ರಿಗಳ ಆಪ್ತ ಕಾರ್ಯದರ್ಶಿ ಮಾಡೈತಿ. ದೇವೇಗೌಡರು ನಮ್ಮ ಅಪ್ಪಾಜಿ, ಕುಮಾರಸ್ವಾಮಿ ನಮ್ಮ ಅಣ್ಣ, ರೇವಣ್ಣ ನಮ್ಮ ದೊಡ್ಡ ಅಣ್ಣ ಅಂಥೇಳಿ ಕಾಸ ಅಲ್ಲೇ ಆ ಪಕ್ಷನ ಪೂರ್ತಿ ಹಾಳು ಮಾಡಿ ಇಲ್ಲಿ ಬಂದಾರ. ಈ ಕಾಂಗ್ರೆಸ್ ಪಕ್ಷನೂ ಅವ್ರು ಹಾಳು ಮಾಡ್ತಾರೆ. ಹೀಗಾಗಿ ಅವ್ರನ್ನ ಕರ್ಕೋದು ಬೇಡ ಅಂತಂದು ಅಸೂಟಿಗೆ ಹೇಳಿದ್ರೆ, ಇಲ್ಲ ಅಣ್ಣ, ಅವರು ನಮ್ಮ ಅಂಕಲ್ ಹಾಗೆಲ್ಲ ಇಲ್ಲ, ಅವರು MLC ಹಾಕಾರಂತ ನಾನು MLA ಮಾಡ್ತಾರೆ. ನನಗೆ ಹಿಂದಿನ ಸಲ ನಾನು ಯೂತ್ ಕಾಂಗ್ರೆಸ್ನಲ್ಲಿದ್ದೆ, ನನಗೆ ಸರ್ತು ನನಗೆ ಯೂತ್ ಕಾಂಗ್ರೆಸ್ಸಿನ ಕೊಟ್ಟದಾಗ ನನಗೆ ಕೊಡ್ತಾರೆ, ಅವ್ರು MLC ಹಾಕಾರಂತಾನ ಅಂತಂತ. ಆಯ್ತಪ್ಪ, ನಿಂಗೆ ಬಿಟ್ಟಿದ್ದು ಹಂಗಾರ ಅಂತಂದ್ವಿ. ಕಾಂಗ್ರೆಸ್ ಪಕ್ಷಕ್ಕೆ ಬಂದಾಗ NH ಕೋನ್ ರೆಡ್ಡಿ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ರು ಬೆಳಗಾವ್ದಾಗ, ಇಲ್ಲ ನಾನು ಇಲ್ಲಿ ಸ್ವಶಿಯಾಗಿ ಬಂದೇನಿ, ನಾ ಸ್ವಶಿಯಾಗೇ ಇರ್ತೀನಿ, ಅತ್ತೆ ಆಗಕ್ಕೆ ಹೋಗಂಗಿಲ್ಲ ಅಂತೇಳಿ. ನಮ್ಮ ಗ್ರಾಮೀಣ ಭಾಷೆ ಅರ್ಥಕತಿಲ್ಲ, ನಿಮ್ಗೆ ಗೊತ್ತಿಲ್ಲ ಅಂದ್ರೆ, ನಾನು ಎಲ್ಲಿ ಪಕ್ಷದಾಗ ಕಾರ್ಯಕರ್ತನಾಗಿರ್ತೀನಿ, ನಾ ಯಾವುದು ಲೀಡರ್ ಆಗಕ್ಕೆ ಹೋಗಂಗಿಲ್ಲ, ನಾನು MLA ಆಗಂಗಿಲ್ಲ, ಆಗೋದಿಲ್ಲ ಅಂತ ಹೇಳಿದ್ರೆ. ಬಂದು ಸ್ವಲ್ಪ ದಿನದೊಳಗೆ ಈ ಅಸೂಟಿ ಅವರು ಲಾಸ್ಟ್ಗೆ ಕೊನೆವರೆಗೂ ಅವ್ರಿಗೆ ನನಗೆ ಟಿಕೆಟ್ ಹಾಕೈತೆ ಅಂತ ಅಸೂಟಿ ಅವರು ಅಂದರು, ನನಗೆ ಟಿಕೆಟ್ ಹಾಕೈತೆ ಅಂತ ಕೋನ್ ರೆಡ್ಡಿ ಅವರು ಅಂದರು. ಕೋನ್ ರೆಡ್ಡಿ ಅವ್ರದ ಸ್ಟ್ರಾಟಜಿ ನಮ್ಗೆ ಗೊತ್ತು, ಯಾಕಂದ್ರೆ ಯಾರಿಗಾರ ಲೀಡ್ರಿಗೆ ಭೇಟಿ ಆಗ್ಬೇಕಾದ್ರೆ ಅಲ್ಲೇ ವೆಹಿಕಲ್ನಾಗ ಮಕ್ಕೊಂಡು ಬೆಳಿಗ್ಗೆ ಇನ್ನೂ ಮಕಾನ ತಗೊಂಡಿರೋದಿಲ್ಲ. ಅವ್ರದ್ದು ಯಾರು ಇಲ್ದಾಗ ಕಾಲು ಬಿದ್ದು ಬಂದುಬಿಟ್ಟಿರ್ತಾರೆ. ಯಾರು ಇಲ್ದಾಗನ ಕಾಲು ಬಿದ್ದು, ಯಾರು ಇಲ್ದಾಗನೇ ಏನೇನು ಮುಗಿಸ್ಬೇಕಲ್ಲ ಅದನ್ನು ಮುಗಿಸಿ ಬಂದುಬಿಟ್ಟಿರ್ತಾರೆ. ನಿಮ್ಮಂಗೆ ನೇರವಾಗಿ ಎಲ್ಲಿ ಮಾತಾಡೋಕೆ ಹೋಗಂಗಿಲ್ಲ ಅವರು. ಆಮೇಲೆ ಅವ್ರ ಹಿಂದೆ ಭಾಳಷ್ಟು ಲೀಡರ್ ಬಳಗನೂ ಐತಿ, ಅವರೆಲ್ಲರೂ ಇಂಥ ಕೆಲಸ ಮಾಡ್ತಾರೆ ರಾಜಕಾರಣದಾಗ. ಅದ್ರ ಬಗ್ಗೆ ಮಾಡ್ತಾರೆ, ಅದ್ರ ಬಗ್ಗೆ ನಾವು ಏನು ಎರಡು ಮಾತಿಲ್ಲ, ಮಾಡಲಿ. ಅದಾದ ನಂತರ ಮತ್ತು ಕೋನ್ ರೆಡ್ಡಿ ಅವ್ರಿಗೆ ಟಿಕೆಟ್ ಸಿಕ್ಕೂಡ್ಲೆ ವಿನೋದ ಅಸೂಟಿ ಅವರು ಕೋನ್ ರೆಡ್ಡಿ ಅವರು ಜೋಡಿ ಎತ್ತು, ಎರಡೂ ಜೋಡಿ ಎತ್ತು. ಕೋನ್ ರೆಡ್ಡಿ ಅವ್ರಿಗೆ ಗೆದ್ರಂದ್ರೆ ವಿನೋದ ಅಸೂಟಿ ಅವ್ರಿಗೆ ಕ್ಯಾಬಿನೆಟ್ ದರ್ಜೆಯ ಸ್ಥಾನಮಾನ ಕೊಡ್ತಾರೆ, ಹಂಗೆ ಹಿಂಗೆ ಅಂತಂದ್ರೆ. ಕೋನ್ ರೆಡ್ಡಿ ಅವ್ರಿಗೆ ಗೆದ್ದ ತಕ್ಷಣನ ಈ ಅಸೂಟಿ ಅವ್ರನ್ನ ಅಲ್ಲಿಂದ ಏನಂತಾರ, ಅದು ಹೊರಗೆ ಹಾಕೋದು ಅಂತಾರಲ್ಲ, ಅದಕ್ಕೆ ಏನೇನೋ ಅವು ಶಬ್ದ ಮತ್ತು ಇಲ್ಲಿ ಹಾಡು ಬಾಳಕ್ಕೆ ಅವನ್ನೆಲ್ಲ ಮಾತಾಡಿಲ್ಲ ಅಂತಂದ್ರೆ ಅದು ಬೇಡ, ಅದನ್ನು ಮಾಡಿಬಿಟ್ಟಾರ. ಈಗ ಪಾಪ ಲೋಕಸಭೆ ಟಿಕೆಟ್ನು ತೊಗೊಂಡ್ರು ಅಸೂಟಿ ಅವರು, ಅದರಲ್ಲೂ ಪರಾಭವಗೊಂಡ್ರೆ. ಹಿಂದೆ ಮತ್ತು 2018ರಲ್ಲೂ ಪರಾಭವಗೊಂಡ್ರೆ. ಮುಂದಿನ ದಾರಿ ಅವ್ರಿಗೆ ಬಿಟ್ಟಿದ್ದು. ನಾವಂತೂ 2013ರಿಂದ ನಿರಂತರವಾಗಿ ಅವಕಾಶ ಸಿಕ್ತು ಅಂತಂದ್ರೆ, ಸಿಗಲಿಲ್ಲ ಅಂದರೂ 2000 ಇಂಡಿಪೆಂಡೆಂಟ್ ಮಾಡೀವಿ. ಈಗ 2028ರಾಗೂ ಕಾಂಗ್ರೆಸ್ ಪಕ್ಷದ ಪ್ರಬಲ ಆಕಾಂಕ್ಷೆ ಇದೀವಿ ನಾವು. ಅದು ಕೊಟ್ಟಿಲ್ಲ ಅಂತಂದ್ರೂ ನಾವು ಚುನಾವಣೆ ಮಾಡ್ತೀವಿ. ಇವತ್ತಿಗೆ ಯಾರು ಸಿದ್ದರಾಮಯ್ಯ ಸಾಹೇಬ್ರ ಮುಂದೆ ಹೇಳಂದ್ರು ಹೇಳ್ತೀವಿ, ಇನ್ನೊಬ್ಬವ್ರ ಮುಂದೆ ಹೇಳಂದ್ರು ಹೇಳ್ತೀವಿ, ಇಲ್ಲಿದ್ದ ಲೀಡರ್ ಮುಂದೆ ಧಾರವಾಡ ಜಿಲ್ಲೆದಾಗ ಯಾವ ಲೀಡರ್ಗೆ ಹೇಳಂದ್ರು ಹೇಳ್ತೀವಿ. ಅದ್ರ ಬಗ್ಗೆ ಎರಡು ಮಾತಾ ಇಲ್ಲ. ಓಕೆ, ನನ್ನ ಸಮಯದ ವಿಚಾರ ಮಾಡಿದ ಕೊನೆ ಹಂತಕ್ಕೆ ಬರ್ತಾ ಇದ್ದೇನೆ. ಯಾಕಂದರೆ ನೀವು ಕೆಲವಷ್ಟು ಕಾರ್ಯಕ್ರಮ ಇವತ್ತು ಬಣ್ಣದ ಹಬ್ಬ ಇರೋದ್ರಿಂದ ಬೇರೆ ಬೇರೆ ಕಡೆ ನೀವು ಹೋಗಬೇಕಾಗಿದೆ. ಆದರೆ ಜೋಡೆತ್ತಿನ ವಿಷಯದಲ್ಲಿ ನಾನು ಮಾತನಾಡ್ತಾ ಇದ್ದೇನೆ. ಟಿಕೆಟ್ ತೊಗೊಳೋದ್ರಲ್ಲಿ ವಿನೋದ ಅಸೂಟಿ, ಕೋನ್ ರೆಡ್ಡಿಯವರು ಒಂದು ಕಡೆ ಜೋಡೆತ್ತಾಗಿದ್ರು, ಶಿವಾನಂದ ಕರಿಗಾರ್ ಅವರು, KN ಗಡ್ಡಿಯವರು ಜೋಡೆತ್ತಾಗಿದ್ರು. ಈ ಜೋಡೆತ್ತಿನ ಬಳಗ ಆ ಕಡೆ ವಿನೋದ ಅಸೂಟಿ, ಕೋನ್ ರೆಡ್ಡಿ ಬಳಗ ಹೊಡಿತು, ಈ ಕಡೆ KN ಗಡ್ಡಿ, ಶಿವಾನಂದ ಕರಿಗಾರ್ ಅವರ ಬಳಗ ಹೊಳಿತು ಅಂತ ಹೇಳ್ತಾರೆ. ಹೌದಾ ಸರ್? ನಾವು KN ಗಡ್ಡಿ ಅವ್ರಿಗೆ ಹೇಳಿದ್ವಿ,
ನೀವು ಕಾಂಗ್ರೆಸ್ ಪಕ್ಷದಿಂದ ಹಿಂದಿನಿಂದನೂ ಇದ್ದಂಥವ್ರು, ಮೂಲ ಕಾಂಗ್ರೆಸ್ಸಿಗೆ ಮೊದಲಿಂದನೂ ಕಾಂಗ್ರೆಸ್ನವ್ರು ಇದ್ದಂಥವ್ರು, ಕಾಂಗ್ರೆಸ್ಸಿಗೆ ಹಲವಾರು ಕೊಡುಗೆಗಳನ್ನು ಕೊಟ್ಟಂಥವ್ರು, ನೀವು ಕಾಂಗ್ರೆಸ್ಸಿಂದ ಅವಕಾಶಗಳನ್ನು ತೊಗೊಂಡಂಥವ್ರು. ಯಾವುದೇ ಕಾರಣಕ್ಕೂ ನೀವು ಪಕ್ಷ ಬಿಡೋದು ಬೇಡ. ನೀವು ಯಾವುದೇ ಕಾರಣಕ್ಕೂ JDSಗೆ ಹೋಗ್ಬೇಡ್ರಿ. ಪಕ್ಷದಿಂದ ಕೋನರೆಡ್ಡಿ ಅವ್ರಿಗೆ ಕೊಟ್ಟರೂ ಚಿಂತಿಲ್ಲ, ನೀವು ಇಂಡಿಪೆಂಡೆಂಟ್ ಆಗಿ ನಿಲ್ರಿ, ನಾವು ನಿಮ್ಮ ಜೊತೆ ಇರ್ತೀವಿ, ಅಥವಾ ನಾನು ಇಂಡಿಪೆಂಡೆಂಟ್ ಮಾಡ್ತೇನೆ, ನೀವು ನನಗೆ ಸಪೋರ್ಟ್ ಮಾಡಿರಿ ಅಂತ ಹೇಳಿದ್ವಿ ನಾವು. ನಮಗೆ ಗೊತ್ತಿಲ್ಲದನ ಇನ್ನೂ 2 ದಿನ ಇದ್ದಾಗ ಅವ್ರು ಯಾರ್ಯಾರು ಅವರಿಗೆ ಫೋರ್ಸ್ ಮಾಡಿ ಅವ್ರು ಕರ್ಕೊಂಡು ಹೋಗಿ JDSಗೆ ಕೊಟ್ಬಿಟ್ರು. ನಾವು ಮೊದಲೇದಾಗೇ ಹೇಳೇವಿ, ಯಾರಿಗೆ, KN ಗಡ್ಡಿ ಅವ್ರಿಗೆ, ನೀವು ಕಾಂಗ್ರೆಸ್ ಪಕ್ಷ ಬಿಡ್ತೇವೆ ಅಂತಂದ್ರೆ ನಾವು JDSಗೆ ಬರೋಂಗಿಲ್ಲ, ನಿಮ್ಮ ಚುನಾವಣೆ ನೀವು ಮಾಡ್ಕೋರಿ ಅಂತ ಅವ್ರಿಗೆ ನೇರವಾಗಿ ಹೇಳಿದ್ವಿ. ಇವತ್ತಿಗೂ ಆ ಮಾತು ಅವ್ರು ಅಂತಾರೆ. ಅವ್ರಿಗೆ ಮೊನ್ನೆ ಅದು ಭೇಟಿಯಾದಾಗೂ ನಾವು ಮಾತಾಡಿದಾಗ ಅದನ್ನು ಹೇಳ್ತಾರೆ, ಇಲ್ಲ ನಾನು ಈ ಪಕ್ಷ ಬಿಡಬಾರ್ದಾಗಿತ್ತು, ಬಿಟ್ಟು ತಪ್ಪು ಮಾಡಿದೆ ಅಂತೇಳಿ. ಅದು ಇದ್ರಾಗ ಬೇರೆ ಆಗುವಂಥ ಅವರ ಮಾತಾ ಇಲ್ಲ, ಮೊದಲೇದಾಗೆ ನಾವು ಮಾತಾಡಿಬಿಟ್ಟಿದ್ವಿ ಓಪನ್ ಆಗಿ. ಸರಿ, ಈ ಕಾಂಗ್ರೆಸ್ಸಿನ ನಾನು ಸಮಯದ ವಿಚಾರ ಮಾಡ್ತಾ ಇನ್ನೊಂದು 3-4 ಪ್ರಶ್ನೆ ನನ್ನ ಸಂದರ್ಶನ ಅಂತ್ಯವಾಗ್ತಾ ಇದೆ ಸರ್. ಕಾಂಗ್ರೆಸ್ಸಿನ 1000 ದಿನ ಯಶಸ್ಸು, 5 ಗ್ಯಾರಂಟಿ ಮತ್ತು ಈ ರಾಜ್ಯ ಸರ್ಕಾರದ ನಡವಳಿಕೆ, ಕೇಂದ್ರ ಸರ್ಕಾರದ ನಡವಳಿಕೆ ಮತ್ತು ಈಗ ನಡೀತಾ ಪ್ರಸ್ತುತ ಕ್ಷೇತ್ರದ ನಡವಳಿಕೆಗಳ ಬಗ್ಗೆ ಶಿವಾನಂದ ಖರ್ಗೆ ಅವರ ಅಭಿಪ್ರಾಯ ಸರ್. ಈಗ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಏನು 5 ಗ್ಯಾರಂಟಿಗಳನ್ನು ಕೊಟ್ಟಾರಲ್ಲ, ಅವು ಭಾಳಷ್ಟು ಅವರಿಗೆ ಮತ್ತು ಭಾಳಷ್ಟು ಬಡವರಿಗೆ, ಭಾಳಷ್ಟು ಹಿಂದುಳಿದ ವರ್ಗದವರಿಗೆ, ಭಾಳಷ್ಟು ಶೋಷಣೆ ಆದಂಥವ್ರಿಗೆ ಭಾಳ ದೊಡ್ಡ ಅನುಕೂಲ ಆಗಿಲ್ಲ ಅಂತ ಹೇಳಕತ್ತಿಲ್ಲ. ಅದರ ಜೊತೆಗೆ ಏನಾಗೈತಿ ಅಂತಂದ್ರೆ, ಈಗ 1000 ದಿನ ಪೂರೈಸಿವಿ, ನಾವು 2,000 ಪೂರೈಸಿವಿ, ಅದು ಬೇರೆ ಮಾತು. ರಾಜಕಾರಣ ಮಾಡುವಂಥ ಲೀಡರ್ಸ್ಗಳ ಸಂಖ್ಯೆ ಕಡಿಮೆ ಆಗಕತ್ತೈತಿ. ಈಗ ಜಿಲ್ಲಾ ಪಂಚಾಯತಿ ಚುನಾವಣೆ ಮಾಡಾಕತ್ತಿಲ್ಲ, ಹೌದು, ಸ್ಥಳೀಯ ತಾಲೂಕ್ ಪಂಚಾಯತಿ ಚುನಾವಣೆ ಮಾಡಾಕತ್ತಿಲ್ಲ, ಕೆಲವಷ್ಟು ಕಾರ್ಪೊರೇಷನ್ ಚುನಾವಣೆ ಮಾಡಾಕತ್ತಿಲ್ಲ, ಆಮೇಲೆ APMC ಚುನಾವಣೆ ಮಾಡಾಕತ್ತಿಲ್ಲ. ಏನು ಮಾಡಾಕತ್ತಾರ ಅಂತಂದು ಇದ್ದ ನಾಯಕರನ್ನ ಇವರೆಲ್ಲವರನ್ನು ಹತ್ಕುವಂಥ ಕೆಲಸ ಮಾಡಾಕತ್ತಾರ. ಇವತ್ತು ಕಾಂಗ್ರೆಸ್ ಪಕ್ಷ ಇರಲಿ, BJP ಪಕ್ಷ ಇರಲಿ, ಈ 1000 ದಿನ ಪೂರೈಸಿವಿ ಅಂತಂದ್ರೆ ಇದೇ ಸಾಧನೆ. ಯಾವುದು ಸಾಧನೆ ಅಂತಂದ್ರೆ, ಈಗ ನಾವು ಸರ್ಕಾರಕ್ಕೆ ಬರೆಸ್ತಕ್ಕಂಥ ಕರಗಳನ್ನು ಎಲ್ಲ ಬರೆಸ್ತೀವಿ, ಇವರೇನು ಯಾವುದನ್ನು ಕೈಲಿಂದ ಕೊಡಾಕತ್ತಿಲ್ಲಲ್ಲ, ಮಾಡಿರಿ ಗ್ಯಾರಂಟಿ. ಆದ್ರೆ ಅಭಿವೃದ್ಧಿನೂ ಭಾಳಷ್ಟು ಕುಂಠಿತ ಆಗ್ಯಾವ. ಎಲ್ಲಿದಾವೆ ಅಭಿವೃದ್ಧಿ? ಹೌದು, ಏನದ, ಒಂದು ಬ್ರಿಡ್ಜ್ ಮಾಡೋಕ್ಕಾಗತ್ತಿಲ್ಲ, ಒಂದು ರಸ್ತೆ ಮಾಡೋಕ್ಕಾಗತ್ತಿಲ್ಲ, ಹಲವಾರು ಏನು ಕೆಲಸಗಳನ್ನು ಮಾಡೋಕ್ಕಾಗತ್ತಿಲ್ಲ. ಅದರಾಗ ರೈತರ ಕೆಲಸ ಅಂತೂ ಇಲ್ಲ ಮೊದಲೇದ್ದು. ಹಿಂಗಿದ್ದಾಗ ಏನಂತ ಮಾರ್ಕ್ಸ್ ಕೊಡ್ಬೇಕು ನಮಗಂತೂ ಗೊತ್ತಾಗತ್ತಿಲ್ಲ. ಎಷ್ಟು ಮಾರ್ಕ್ಸ್ ಕೊಡೋದು ಅವ್ರಿಗೆ, ಹೆಂಗೆ ಕೊಡೋದು? ಓಕೆ, ಮುಂದಿನ ಶಿವಾನಂದ ಖರ್ಗೆ ಅವರ ನಂದು ನಡೆ ಯಾವಾಗಿದ್ರೂ 2010ರಿಂದ ನೇರವಾಗಿ ನನ್ನ ನಡೆ ಇರೋದು ಒಂದೇ. ಈಗಾಗಲೇ ಅಂತೂ ನಾನು ಗ್ರಾಮ ಪಂಚಾಯತಿ ಮಾಡಬೇಕಾಗಿತ್ತು, ಗ್ರಾಮ ಪಂಚಾಯತಿ ಮಾಡಿದ್ದೇನೆ. APMC ಮಾಡಬೇಕಾಗಿತ್ತು, APMC ಚುನಾವಣೆ ಮಾಡಿ. ಜಿಲ್ಲಾ ಪಂಚಾಯತಿ ಮಾಡಬೇಕಾಗೈತಿ, ಮಾಡೇನಿ. ವಾಪಸ್ ಇವೆಲ್ಲ ಮಾಡ್ಬೇಕನ್ನುವಂಥ ಅಭಿರುಚಿ ನನಗಿಲ್ಲ. ಅದೇ ಗ್ರಾಮ ಪಂಚಾಯತಿ ಮಾಡೋದು, APMC ಮಾಡೋದು, ವಾಪಸ್ ಜಿಲ್ಲಾ ಪಂಚಾಯತಿ ಮಾಡೋದು, ಈ ಅಭಿಲಾಷೆ ನನಗಿಲ್ಲ. ನಾ ಮಾಡ್ಬೇಕಂತಂದ್ರೆ ಎಲ್ಲ ನನ್ನ ಜನರ ಆಶೀರ್ವಾದ ಅಂತೂ ನಂಗೆ ಐತಿ. ಯಾಕಂತಂದ್ರೆ ನಾನು ಇಂಡಿಪೆಂಡೆಂಟ್ ನಿಂತರೂ ನನ್ನ ಸಾಕಷ್ಟು ಗೆಲುವನ್ನು ಕೊಟ್ಟಂಥವ್ರು ಅದಾರ ನಮ್ಮ ಈ ಭಾಗದಾಗ. ನಾನು ಇಂಡಿಪೆಂಡೆಂಟ್ ನಿಂತಾಗೂ ಸುಮಾರು 10,000ಕ್ಕಿಂತನೂ ಹೆಚ್ಚು ಮತಗಳನ್ನು ನಮ್ಮ ಭಾಗದಾಗ ಕೊಟ್ಟಾರ. ನಾವು ಇಬ್ಬಿಬ್ಬರದೇವು ಅವಾಗ, ಮತ್ತು ಗಡ್ಡಿ ಅವರು ನಾವು ಕೊಟ್ಟೇವೆ, ವಿನೋದ ಸುಟ್ಟಿ ಅವರು ನಾವು ಇಬ್ಬಿಬ್ಬರು ಇದ್ರೂ ಅಷ್ಟು ಮತಗಳನ್ನು ಹಾಕ್ಕೊತ ಬಂದಾರ. ಈ ಕ್ಷೇತ್ರದ ಜನ ಒಮ್ಮೆ ನನಗೂ ಅವಕಾಶ ಕೊಡ್ತಾರೆ ಅನ್ನುವಂಥ ಪೂರ್ತಿಯಾದಂಥ ಭರವಸೆ ಐತೆ ನನಗೆ. ಸುಮ್ಮನೆ ಅರ್ಧಂಬರ್ಧ ಹಿಂಗೆ ನಾಳೆ ಕಾಂಗ್ರೆಸ್ ಟಿಕೆಟ್ ಕೇಳ್ತೇನೆ, ಅವ್ರು ಕೊಡಿಲ್ಲ ಅಂತಂದ್ರೆ ಇನ್ನೊಂದು ಪಕ್ಷಕ್ಕೆ ಮತ್ತೊಂದು ಪಕ್ಷದ ಬಾಗಲ ನಾ ತಟ್ಟಂಗಿಲ್ಲ. ನಾ ಇಂಡಿಪೆಂಡೆಂಟಾಗಿ ಮತ್ತೊಂದು ನಿಲ್ತೇನೆ. ಕೊಟ್ಟರೆ ಕಾಂಗ್ರೆಸ್ ಪಕ್ಷ, ಇಲ್ಲಾಂದ್ರೆ ಇಂಡಿಪೆಂಡೆಂಟ್. ಈ ಚುನಾವಣೆ ಮಾಡೋದಂತೂ ಶತಸಿದ್ಧ. 2028ರಾಗ ನಾವು ಈ ವಿಧಾನಸಭೆ, ನವಲಗುಂದ ವಿಧಾನಸಭೆ ಚುನಾವಣೆ ಮಾಡೋದು ಶತಸಿದ್ಧ. ಯಾರು ಕೊಡ್ತಾರೋ, ಯಾರು ಬಿಡ್ತಾರೋ, ಮತ್ತೊಬ್ಬರೇ ನಿಮ್ಮ ರಿಲೇಷನ್ದಾಗ ಕೊಡಾಕತ್ತಾರೋ, ನಿಮ್ಮ ಸಮಾಜದವ್ರು ಕೊಡಾತ್ತಾರೋ, ಅವ್ರು ಕೊಡಾತ್ತಾರೋ, ಇವ್ರು ಕೊಡಾತ್ತಾರೋ, ಇದನ್ನು ಯಾವಾಗೂ ನೋಡೇ ಇಲ್ಲ ನಾನು, ಮುಂದೂ ನೋಡೋಂಗಿಲ್ಲ. ಅದೇ ಈ ಚುನಾವಣೆ ಸಂದರ್ಭದಾಗ ನಾನು ಇನ್ನೊಂದು ವಿಷಯ ಕೇಳಿದೆ. ಶಿವಾನಂದ ಖರ್ಗೆ ಅವರು ಯಾರು ಓಟ್ ಹಾಕ್ತಾರೋ ಬಿಡ್ತಾರೋ, ಯಾರು ಹೆದರೋದಿಲ್ಲ ಬಿಡೋದಿಲ್ಲ, ನನ್ನ ಓಟ್ ನನಗೆ ಬೀಳ್ತೈತಲ್ಲ ಅನ್ನೋಂಥ ವಿಷಯ, ಮತ್ತು ನನ್ನ ಫಾಲೋವರ್ಸು, ನನ್ನ ಅಭಿಮಾನಿಯವರು, ನನ್ನನ್ನು ಇಷ್ಟಪಡೋರು ಯಾರಿದ್ದಾರೆ ಅವ್ರು ನನ್ನ ಜೊತೆ ಇದ್ದಾರಲ್ಲ ಸಾಕು ಅನ್ನೋಂಥ ವಿಷಯನೂ ಕೂಡ ನಾನು ಕೇಳಿದ್ನಲ್ಲ ಸರ್. ನಾನು ಒಂದು ಮಾತು ಹೇಳ್ತೀನಿ ಸರ್ ನಿಮ್ಗೆ. ಎಸ್ ಸರ್. ಅಮೇರಿಕದ ಹಿಂದೆ ಅಧ್ಯಕ್ಷ ಆದಂಥವ್ರು ಅಬ್ರಹಾಂ ಲಿಂಕನ್ ಅವರು ಸೆನೆಟ್ ಚುನಾವಣೆ ಸದಸ್ಯರಕ್ಕೆ ಚುನಾವಣೆ ಕೊಡ್ತಾರೆ, ಸೋಲ್ತಾರೆ. ಮತ್ತೊಮ್ಮೆ ಸೆನೆಟ್ ಚುನಾವಣೆಗೆ 3 ಸಲ ಕೊಡ್ತಾರೆ ಸದಸ್ಯತ್ವಕ್ಕೆ, ಸೋಲ್ತಾರೆ. ಮತ್ತೊಮ್ಮೆ ಉಪಾಧ್ಯಕ್ಷ ಸ್ಥಾನಕ್ಕೆ ಕೊಡ್ತಾರೆ, ಅವಾಗೂ ಸೋಲ್ತಾರೆ. 5ನೇ ಸಲ ಮತ್ತೆ ಚುನಾವಣೆ ಮಾಡ್ತಾರೆ. ಅವಾಗ ಏನಿರ್ತೈತಿ ಗೊತ್ತನ, ಅವ್ರ ಹೆಂಡ್ತಿನೂ ತೀರ್ಕೊಂಡಿರ್ತಾರೆ, ಆ ದುಃಖದಾಗಿರ್ತಾರೆ. ಅವರಿಗೆ ಮತ್ತೆ ಪಾರ್ಶ್ವವಾಯು ಆಗಿರ್ತೈತಿ, ಈ ಸ್ಟ್ರೋಕ್ ಆಗಿರ್ತೈತಲ್ಲ. ಇಂಥ ಒಂದು ಸಂದರ್ಭದಾಗೂ ಅವರು ಎದಕ್ಕೂ ಎದೆಗೊಂದಂಗಿಲ್ಲ.
ಏನು ಮಾಡ್ತಾರೆ ಅವರು ಮತ್ತು ಅಮೇರಿಕ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಿಲ್ತಾರೆ. ಆ ಚುನಾವಣೆ ಗೆದ್ದು ಇಡೀ ಅಮೇರಿಕದ ಅಧ್ಯಕ್ಷಕರ. ನಮಗೆ ಈ ಸೋಲದ ಬಗ್ಗೆ ಎಷ್ಟು ಸಲ ಸೋಲಿಸ್ತಾರೆ ಜನ, ಅರ್ಥ ಆಯ್ತು ಸರ್ ನನಗೆ. ಎಷ್ಟು ಸಲ ಸೋಲಿಸ್ತಾರೆ ಜನ. ಒಮ್ಮೆ ಜನ ನನ್ನ ಕೈ ಹಿಡಿತಾರೆ. ಅಲ್ಪಸಂಖ್ಯಾತರು ನಮ್ಮ ಜೊತೆ ಅದಾರ, ಹಿಂದೂ ವರ್ಗದವ್ರು ಅದಾರ, SC ST ಜನ ಅದಾರ. ಅವರಿಗೆಲ್ಲ ಸಾಕಷ್ಟು ಅನ್ಯಾಯ ಆಗ್ಯಾವ. ಅವ್ರಿಗೆ ಯಾರು ಏನು ಹೋಗಿ ಒಬ್ಬ ಲೀಡರ್ ಹತ್ರ ಇದ್ರಿಗೆ ನಿಲ್ಲುವಂಥ ಕೆಪಾಸಿಟಿ ಇಲ್ಲ. ನಿಂತ್ರಂದ್ರೆ ಮೇನಲ್ಲಿ ಇದ್ದ ಲೀಡರ್ಗೆ ಬೇರೆ ಕೋಲ್ ಇರ್ತಾವೆ, ಆಫೀಸ್ ಇರ್ತಾವೆ, ಅವ್ರಿಗೆ ಅಲ್ಲಿ ಕರಿತಾರೆ. 2ನೇ ದರ್ಜೆ ಇದ್ದಂಥವ್ರಿಗೆ ಹೊರಗಿನ ಇನ್ನೊಂದು ಆಫೀಸ್ ಇರ್ತೈತೆ, ಅಲ್ಲಿ ಕರಿತಾರೆ. 3ನೇ ದರ್ಜೆ ಅವ್ರಿಗಿದ್ದವ್ರಿಗೆ ಹೊರಗೆ ನಿಂತ ಮಾತಾಡ್ಸ್ತಾರೆ. ಇಲ್ಲ ಅಲ್ಲೇ ಅದೊಂದು ಹಂಗೆ ಹಾಲು ಇರ್ತೈತೆ, ಅಲ್ಲಿ ಜನರಲ್ ಆಗಿ ಕಾಮನ್ ಆಗಿ ಮಾತಾಡ್ಸೋದೈತಲ್ಲ, ಬಂದವ್ರಿಗೆ ಒಂದು ಅರ್ಧ ಕಪ್ ಚಹಾ ಕೊಟ್ಟು ಅದು ಮತ್ತು ಆ ಕಪ್ ಒಳಗೆ ಒಯ್ಯಂಗಿಲ್ಲ, ತೊದಿದಕ್ಕೈತೆ ಅಂತಂದು ಅಲ್ಲೇ ಅಲ್ಲಿ ಚೆಲ್ ಕಾಸು ಅತ್ತಾಗಿಂದ ಹೊರಗಟ್ಟುವಂಥ ಸಂಸ್ಕೃತಿ ಇಲ್ಲಿ ನಮ್ಮ ಜಿಲ್ಲಾದಾಗಂತೂ ಭಾಳಷ್ಟು ಕಡೆ ಐತಿ. ನಾವೆಲ್ಲ ನಾವು ಹಿಂದೂ ವರ್ಗದವ್ರು ನಮ್ಮವ್ರು, ಅಲ್ಪಸಂಖ್ಯಾತರು ನಮ್ಮವ್ರ, ತುಳಿತಕ್ಕೆ ಒಳಗಾದಂಥವ್ರು ನಮ್ಮವ್ರು, ಬಡವರು ನಮ್ಮವ್ರ, ಇವೆಲ್ಲವನ್ನು ಅನುಭವಿಸಿ ಬಂದವ್ರು ನಾವು. ಅದ್ರಾಗ ಇವೆಲ್ಲ ಬಡತನ, ಇವೆಲ್ಲ ಹಿಂಸೆ, ಇವೆಲ್ಲ ತೊಂದರೆಗಳನ್ನು, ಇಂಥವು ದಬ್ಬಾಳಿಕೆಗಳನ್ನು ಇವೆಲ್ಲವನ್ನು ಎದುರಿಸಿ ಇದನ್ನೆಲ್ಲ ಮೆಟ್ಟಿ ನಿಂತು ಇಲ್ಲಿ ಬಂದವ್ರು ನಾವು. ಮತ್ತು ನಾವೆಲ್ಲಿ ಹೆದರುವಂಥ ಪ್ರಶ್ನೆ ಬರೋಂಗಿಲ್ಲ. ಥ್ಯಾಂಕ್ ಯು. ಕೊನೆಯದಾಗಿ ನ್ಯೂಸ್ 43 ಇಂಡಿಯಾ ಮತ್ತು ಇನ್ ಸರ್ವೇದಿಂದ 2028-29 ಚುನಾವಣಾ ಪೂರ್ವಭಾವಿ ಗ್ರೌಂಡ್ ರಿಪೋರ್ಟ್ ಏನು ನಡೀತಾ ಇದೆ, ಅದರ ಮಧ್ಯದಲ್ಲಿ ಕೂಡ ನವಲಗುಂದ ವಿಧಾನಸಭಾ ಕ್ಷೇತ್ರದ ಮುಂದಿನ ಪ್ರಬಲ ಟಿಕೆಟ್ ಸೇವಾ ಆಕಾಂಕ್ಷಿ ಅವಕಾಶ ಸಿಗಲಿಲ್ಲ ಅಂದರೆ ಮತದಾರ ಆಶೀರ್ವಾದದಿಂದ ನಾನು ಮುಂದೆ ಒರಿತೇನೆ ಅನ್ನೋಂಥ ವಿಷಯನ ತಾವು ಪ್ರಸ್ತಾವನೆ ಮಾಡ್ಕೊತಾ ಇದ್ದೀರಿ. ಕೊನೆಯದಾಗಿ ಹೈಕಮಾಂಡಿಗೆ ಮತ್ತು ಕ್ಷೇತ್ರ ಮತದಾರರಿಗೆ ಮತ್ತು ಜಿಲ್ಲೆಯ ನಾಯಕರಿಗೆ ನಮ್ಮ ಮಾಧ್ಯಮ ಮುಖಾಂತರ, ಈ ಸರ್ವೆ ಟೀಮಿನ ಗ್ರೌಂಡ್ ಮುಖಾಂತರ ಏನು ಹೇಳಕ್ಕೆ ಇಷ್ಟಪಡ್ತೇವೆ ಸರ್? ಧಾರವಾಡ ಜಿಲ್ಲೆಯಲ್ಲಿ ಅದರಾಗ ನಮ್ಮ ಕಾಂಗ್ರೆಸ್ ಪಕ್ಷದ 2ನೇ ಹಂತದ ನಾಯಕರು ಎಲ್ಲರೂ ತೂದ್ಬಿಟ್ಟಾರೆ ಈಗಾಗಲೇ. ಇಲ್ಲಿದ್ದಂಥ ದೊಡ್ಡ ನಾಯಕರು ಏನದಾರಲ್ಲ, 1ನೇ ಹಂತದ ನಾಯಕರಿಗೂ ಎಲ್ಲ ಬೆಳೆದಾರ ಒಂದು ಹಂತಕ್ಕೆ. 2ನೇ ಹಂತದ ನಾಯಕರನ್ನ ಒಟ್ಟ ಬೆಳೆಸಾಕತ್ತಿಲ್ಲ. ಜಿಲ್ಲಾ ಪಂಚಾಯತಿ ಚುನಾವಣೆ ಬಂದ್ರೆ ಮತ್ತೆ 2ನೇ ಹಂತದ ನಾಯಕರು ಬೆಳಿತಾರೆ, ಮುಂದೆ ನಮಗೆ ಅಡ್ಡಕ್ಕಾರ. ತಾಲೂಕ್ ಪಂಚಾಯತಿ ಚುನಾವಣೆ ಗೆದ್ರಂದ್ರೆ ಅವರು ನಮಗೆ ಅಡ್ಡಕ್ಕಾರ. ಮತ್ತು ಪಕ್ಷದೊಳಗೂ ಯಾವ ಲೀಡ್ರು ಬೆಳಿಬಾರ್ದು. ಒಬ್ಬ ಯಾವುದೋ ಎಲ್ಲೇ ಇದ್ದಂಥ ಒಬ್ಬ ಹಿಂದೆ ಕಾರ್ಯಕರ್ತರು ನಾವು ತೊಗೊಂಬಂದು ಅವಾಗ ಒಂದು ಚಲೋ ಹೈಟ್ ಹಂಗೆ ಹಾಕ್ಸಿ ಅವನೇ ನಮ್ಮ ಲೀಡರ್ ಅಂತ ಅನ್ನುವಂಥದ್ದು. ಯಾಕಂತಂದ್ರೆ ಈ ಎಲ್ಲ ನಾಯಕರನ್ನ ತುಳಿಬೇಕಾಗಿರ್ತೈತಿ. ಹೀಗಾಗಿ ನಮ್ಮ ಧಾರವಾಡ ಜಿಲ್ಲೆಯೊಳಗೆ ಆ ಒಂದು ಪ್ರವೃತ್ತಿ ನಮ್ಮ ಕಾಂಗ್ರೆಸ್ ಪಕ್ಷದಾಗ ಭಾಳ ಹೆಚ್ಚಿಗೆ ಐತಿ. ಬಟ್ ಯಾರೂ ಬೆಳಿಬಾರ್ದು ಅನ್ನುವಂಥ ಪ್ರವೃತ್ತಿ ಅಂತೂ ಹಿಂಗೈತಿ. ಮತ್ತು ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ, APMC ಇವೆಲ್ಲ ಚುನಾವಣೆ ಆತಂದ್ರೆ MLA ಅವರಿಗೆ ಅನುದಾನದ ಕೊರತೆ ಆಕತಿ. ಇವು ಎಲ್ಲ ಅನುದಾನಗಳನ್ನು ಅವರು ಬಳಸ್ಕೊಳ್ಳೋಕೆ ಭಾಳ ಅನುಕೂಲ ಆಗೈತಿ. ಈಗ ಯಾರು ಹೇಳುವಾರಿಲ್ಲ, ಕೇಳುವಾರಿಲ್ಲ, ಜನನೂ ಹೇಳಂಗಿಲ್ಲ, ಕೇಳಂಗಿಲ್ಲ. ಜಿಲ್ಲಾ ಪಂಚಾಯತಿದು ಯಾವುದು, ತಾಲೂಕ್ ಪಂಚಾಯತಿದು ಯಾವುದು, ಶಾಸಕರ ಅನುದಾನ ಯಾವುದು, ಮತ್ತು ಶಾಸಕರ ಎಲ್ಲ ಅವ್ರ ಹಿಂಬಾಲಕರ ಅವ್ರ ಮನೆಯವ್ರಿಗೆ ಕೆಲಸ ಮಾಡ್ತಿರ್ತಾರೆ. ಹೀಗಾಗಿ ಇವು ಒಂದು ಸ್ವಲ್ಪ ಅವ್ರಿಗೆ ಚಲೋ ಆಗ್ಯಾವು. ಅದರ ಜೊತೆಗೆ ಅಭಿವೃದ್ಧಿ ಅಂತೂ ಹೇಳುವಂಥ ಅಭಿವೃದ್ಧಿನೂ ಯಾವೂ ಇಲ್ಲ. ಪ್ರತಿಯೊಬ್ಬ ಜನರನ್ನ ಕೇಳಿರಿ ನೀವು, ರೈತರಿಗಂತೂ ನಾ ಆಗಲ್ಲಿ ಹೇಳ್ದಂಗೆ ರೈತರ ಪರಿಸ್ಥಿತಿ ಅಂತೂ ಅಧೋಗತಿಗೆ ಹೋಗ್ಬಿಟ್ಟೈತಿ. ರೈತರ ಪರಿಸ್ಥಿತಿ ಅಧೋಗತಿಗೆ ಹೋಗೈತಿ. ಯಾವ ಬೆಳೆ ಪರಿಹಾರ ಸರಿಯಾಗಿ ಬರೋಂಗಿಲ್ಲ, ಬೆಳೆ ವಿಮೆ ಪರಿಹಾರ ಸರಿಯಾಗಿ ಬರೋಂಗಿಲ್ಲ. 2,000 ರೂಪಾಯಿ ಯಾರು ಪರಿಹಾರ ಕೊಟ್ರಂದ್ರೆ 5,000 ರೂಪಾಯಿ ಪರಿಹಾರ ಕೊಟ್ಟರೆ 2 ಚೀಲ ಗೊಬ್ಬರ ಬರೋಂಗಿಲ್ಲ. ಒಂದು ದಿನ ಟ್ರ್ಯಾಕ್ಟರ್ ಹೊಲಕ್ಕೆ ಹೋಗಿ ಬಂತಂತಂದ್ರೆ 1,000 ರೂಪಾಯಿ ಡೀಸೆಲ್ ಬೇಕು. ಆಮೇಲೆ ಬ್ಯಾಂಕಿನ ಅದಕ್ಕೆ ಲೋನ್ ತೊಗೊಂಡು ಮಾಡಿರ್ತೈತಿ ಟ್ರ್ಯಾಕ್ಟರ್. ಯಾರು ರೊಕ್ಕ ಕೊಟ್ಟು ಕಾಸು ಟ್ರ್ಯಾಕ್ಟರ್ ಯಾರು ತೊಗೊಂಡು ಎಲ್ಲ ಸಾಲನ. ಬೈಕ್ ತೊಗೊಂಡ್ರು ಅಂದ್ರೆ ಎಲ್ಲ ಸಾಲ ಮಾಡೇ ತೊಗೊಂಡಿರ್ತಾರೆ. ಹಿಂಗಾದಾಗ ರೈತರ ಪರಿಸ್ಥಿತಿ ಅಂತೂ ಹೇಳ್ತೀರದಾಗೈತಿ ನಮ್ಮ ಕರ್ನಾಟಕ ರಾಜ್ಯದೊಳಗನ. ಇಂಥ ಪರಿಸ್ಥಿತಿ ಐತಿ. ಪಕ್ಷದಾಗಂತೂ ಯಾರನ್ನೂ ಬೆಳೆಸಾಕತ್ತಿಲ್ಲ. ಪೂರ್ತಿಯಾಗಿ ನಮ್ಮ ಕರ್ನಾಟಕದ ಜನತೆ ಬಗ್ಗೆನೇ ನಾವು ಮಾತಾಡಬೇಕು ಅಂತಂದ್ರೆ, ಜನತೆಗೆ ಸರಿಯಾದಂಥ ಉದ್ಯೋಗ ಅವಕಾಶಗಳನ್ನು ಕೊಡ್ರಿ. ಆಮೇಲೆ ಎಜುಕೇಷನ್ ಆದವ್ರಿಗೆ, ಎಜುಕೇಟೆಡ್ ಯುವಕರಿಗೆ ಉದ್ಯೋಗಗಳನ್ನು ಕೊಡ್ರಿ. ಅದ್ರ ಜೊತೆಗೆ ರೈತರು ಬೆಳೆದಂಥ ಬೆಳೆಗಳಿಗೆ ಬೆಂಬಲ ಬೆಲೆಯನ್ನು ಕೊಡ್ರಿ. ಮೊದಲು ಬೆಂಬಲ ಬೆಲೆ ಕೊಡ್ರಿ. ಮತ್ತು ರೈತರು ಬೆಳೆದಂಥ ಬೆಲೆ ಅವನ ಅದಕ್ಕೆ ರೇಟ್ ಫಿಕ್ಸ್ ಮಾಡ್ಬೇಕು. ಆ ಒಂದು, ಯಾಕಂದ್ರೆ ಇವತ್ತು ಒಂದು ಸೂಜಿ ಮಾಡ್ಬೇಕಾದ್ರೆ, ಒಂದು ಪಿನ್ನ ಮಾಡ್ಬೇಕಾದ್ರೆ, ಒಂದು ಯಾವುದೋ ಒಂದು ಮೊಬೈಲ್ ತೊಗೋಬೇಕಾದ್ರೆ, ಒಂದು ಶರ್ಟ್ ತೊಗೋಬೇಕಾದ್ರೆ ಆ ಕಾರ್ಖಾನೆಯವರು ಅವ್ರೇನು ಇದರ ರೇಟ್ ಫಿಕ್ಸ್ ಅವರ ಮಾಡಿ ರೇಟ್ ಹಚ್ಚಿ ಕೊಡ್ತಾರೆ, ಮಾರ್ತಾರೆ. ನಮ್ದು ಹಂಗಿಲ್ಲ ಪರಿಸ್ಥಿತಿ. ನಾವು ಹೆಸರು ಬೆಳಿತೀವಿ, ನಾವು ಬಿತ್ತಾಕ ಹೆಸರು ಬೀಜ ತಗೋದಾಗ 8,000 ಇರ್ತೈತಿ. ನಾವು ಕೊಡುವಂಥ ಟೈಮ್ನಾಗ 3,000 ಬರ್ತೈತಿ. ಉಳ್ಳಾಗಡ್ಡಿ ನಾವು ಬೆಳಿತೀವಿ, ಉಳ್ಳಾಗಡ್ಡಿ ನಾವು ಬೀಜ ಹಾಕುವಾಗ 2,000 ರೂಪಾಯಿ ಇರ್ತೈತಿ 1 kg, 4 kg. ಅದನ್ನು ನಾವು ಉಳ್ಳಾಗಡ್ಡಿ ಬಂತಂತಂದ್ರೆ ಅಲ್ಲೇ ಹೋಗೋದು ಬರ್ತೇವೆ, ಮಿಮ್ಮೆ ರೇಟ ಇರೋಂಗಿಲ್ಲ. ಆಮೇಲೆ ಈಗ ಕಡ್ಲಿ ಬೆಳೆದೇವಿ, ಬರೀ 5,000 ಕ್ವಿಂಟಲ್ ತೊಗೊಳಾಕ್ತಾರೆ. 5,000 ರೂಪಾಯಿ ತೊಗೊಂಡ್ರೆ 1 ಎಕರೆಗೆ 3 ಕ್ವಿಂಟಲು 4 ಕ್ವಿಂಟಲ್ ಹಾಕವು. 5 ಕ್ವಿಂಟಲ್ ಲಾಸ್ಟ್ ಹಾಕವು 1 ಎಕರೆಗೆ. ಎಷ್ಟು ಆಯ್ತು ವಿಚಾರ ಮಾಡಿ. ಅದಕ್ಕೆ ಗೊಬ್ಬರ ಹಾಕಬೇಕು, ಬಿತ್ತಬೇಕು, ಹರಗಬೇಕು, ಬೀಜ ಹೊಡಿಬೇಕು, ಎಣ್ಣೆ ಹೊಡಿಬೇಕು, ಮತ್ತು ಕಟಾವು ಮಾಡ್ಬೇಕು.
ಮತ್ತು ಅವನ್ನ ಕಡ್ಲಿಕ್ಕೆ ಕೀಳ್ಬೇಕು. ಅದರಲ್ಲೆಲ್ಲ ಲೆಕ್ಕ ಹಾಕಿಬಿಟ್ರೆ ರೈತ ಸುಮ್ಮನೆ ತಲೆ ಮೇಲೆ ಇದು ಮಾಡ್ಕೊಂಡು ಯಾಕೆ ರೈತರು ಆತ್ಮಹತ್ಯೆ ಮಾಡ್ಕೊಳಕತ್ತಾರಂದ್ರೆ ಇಂಥ ತೊಂದರೆ ಇದ್ದಿದ್ದಕ್ಕೆ. ಇಂಥ ಪರಿಸ್ಥಿತಿ ಯಾವುದೇ ಸರ್ಕಾರ ಬರಲಿ, ಈ ನಮ್ಮ ಸರ್ಕಾರದವ್ರಿಗಂತೂ ಮೊದಲ ರೈತರ ಪರವಾಗಿ ರೈತರಿದ್ದೀರಂದ್ರೆ ನೀವೆಲ್ಲರೂ ಇರ್ತೀರಿ, ಜನನೂ ಇರ್ತಾರೆ, ಜನನೂ ಸುಖದಿಂದ ಇರ್ತಾರೆ. ರೈತರು ಸರಿಯಾಗಿದ್ದೀರಂತಂದ್ರೆ ರೈತರ ಪರವಾಗಿ ಮೊದಲನೇದಾಗಿ ನಾವು ಧ್ವನಿಯನ್ನು ಎತ್ತೀವಿ. 2028 ಚುನಾವಣೆಯಲ್ಲಿ ನಾನಂತೂ ಸ್ಪರ್ಧೆ ಮಾಡ್ತೀನಿ. ನಮ್ಮ ಎಲ್ಲ ಜನರಿಗೆ ಹೇಳೋದು ಏನಂತಂದ್ರೆ, ಭಾಳಷ್ಟು ಜನರಿಗೆ ಅವಕಾಶ ಕೊಟ್ಟಿರಿ. ಹಿಂದೆ MK ಕುಲಕರ್ಣಿ ಅವ್ರಿಗೆ ಕೊಟ್ಟಿರಿ, ಆಮೇಲೆ KN ಗಡ್ಡಿ ಅವ್ರಿಗೆ ಕೊಟ್ಟಿರಿ, ಆಮೇಲೆ ಡಾಕ್ಟರ್ ಶಿರಣ್ಣ ಅವ್ರಿಗೆ ಕೊಟ್ಟಿರಿ, ಶಂಕರ್ ಪಾಟೀಲ್ರನ್ನ ನೋಡಿರಿ, ಆಮೇಲೆ ಕೋನ್ ರೆಡ್ಡಿ ನೋಡಿರಿ, ಬಂಡತನ ಹೇಳುವಂಥವ್ರನ್ನ. ನಮಗೂ ಒಮ್ಮೆ ಅವಕಾಶ ಕೊಡ್ರಿ. 5 ವರ್ಷದಾಗ ನಾವು ಏನು ಮಾಡ್ತೀವಿ, ನಾವು ಜನಪರವಾಗಿ ಏನು ಕೆಲಸ ಮಾಡ್ತೀವಿ, ಸಾಕಷ್ಟು ಇದ್ರಾಗ ಅನುಭವವನ್ನು ಹೊಂದೇವಿ, ಹೋರಾಟ ಮಾಡ್ಕೊತ ಬಂದೀವಿ. ನಿಮಗೆ ಸಾಧ್ಯವಾದಂಥ ಎಲ್ಲ ಕೆಲಸ ಕಾರ್ಯಗಳನ್ನು ನಾವು ತಮ್ಮ ಸಾಕ್ಷಿಯಾಗಿ ನಾವು ಮಾಡಿಕೊಡ್ತೀವಿ ಅನ್ನುವಂಥ ಮಾತು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು, ತುಂಬ ಧನ್ಯವಾದಗಳು. ಭಾಳಷ್ಟು ವಿಷಯಗಳನ್ನು ನೊಂದ ಮನಸ್ಸಿನಿಂದ ಮತ್ತು ಹೋರಾಟಗಾರದ ಆದ ಒಂದು ಹೋರಾಟ ಯಶಸ್ಸನ್ನು ಕಾಣಲಿಲ್ಲ ಅಂದುಕೊಂಡಿರ್ತಕ್ಕಂಥ ನೋವು ಮತ್ತು ಈಗಿನ ಶಾಸಕರ ಬಗ್ಗೆ ಹೇಳೋದಕ್ಕಿಂತ ನಡೀತಾರಂಥ ಪರಿಸ್ಥಿತಿ ಬಗ್ಗೆ ತಾವು ಹೇಳ್ತಾ ಇರುವಂಥ ವಾಸ್ತವಿಕ ನೈಜ ಪರಿಸ್ಥಿತಿ ರೀ, ಸತ್ಯಾಂಶಗಳನ್ನು ತಾವೇನು ತಿಳಿಸ್ತಾ ಇದ್ರಿ. ಇದರ ಬಗ್ಗೆ ಈ ರಾಜ್ಯ ಸರ್ಕಾರ, ಜಿಲ್ಲಾ ಉಸ್ತುವಾರಿಯವರು ಮತ್ತು ಸ್ಥಳೀಯ ಶಾಸಕರು ಕೂಡ ಅರ್ಥ ಮಾಡಿಕೊಳ್ಳಬೇಕಾದಂಥ ಸಮಯ. ಮತ್ತು ಇನ್ನೊಂದು ವಿಷಯ ಎಲ್ಲದಕ್ಕಿಂತ ಹೇಳಿದರೆ, ಬೇರೆ ಬೇರೆಯವ್ರನ್ನ ನೀವು ಅವಕಾಶ ಕೊಟ್ಟಿರಿ, ಇದೊಂದು ಬಾರಿ ನನಗೂ ಅವಕಾಶ ಮಾಡಿಕೊಡ್ರಿ, ನಾನು ಸರಿಯಾದ ರೀತಿಯಿಂದ ಕೆಲಸ ಮಾಡಿದರೆ ನಿಮ್ಮವನು, ಕೆಲಸ ಮಾಡಲಿಲ್ಲ ಅಂದರೆ ನನಗೆ ರಾಜೀನಾಮೆ ಕೊಡ್ಸೋಕ್ಕೂ ಕೂಡ ತಾವು ಸಿದ್ಧರಾಗಿ ಅನ್ನೋಂಥ ಏನು ವಿಷಯ ತಿಳಿಸಿದ್ರಿ. ಇಂಥ ಸಾಮಾಜಿಕ ಹೋರಾಟಗಾರರು, ಇಂಥ ಅಭ್ಯರ್ಥಿಯರನ್ನ ನಾನು ಮೊದಲೇ ಬಾರಿ ನೋಡ್ತಾ ಇದ್ದೇನೆ ಸರ್. ಯಾಕೆಂತ ಹೇಳಿದರೆ ಇದು ನಾನು ನಿಮಗೆ ಹೊಗಳ್ತಾ ಇರೋಂಥ ವಿಷಯ ಅಲ್ಲ. ಭಾಳಷ್ಟು ಜನರನ್ನ ನಾನು ಇಂಟರ್ವ್ಯೂ ತೊಗೊಂಡಿದ್ದೇನೆ. ಕಿತ್ತೂರು ಕರ್ನಾಟಕ, ಕಲ್ಯಾಣ ಕರ್ನಾಟಕ, ಮಧ್ಯ ಕರ್ನಾಟಕ, ಈ ಭಾಗದಲ್ಲೆಲ್ಲ ಕೂಡ ನಾನು ಸಾಕಷ್ಟು ನೀವು ಕೂಡ ಗಮನ ಹರಿಸಿದ್ರಿ, ನೋಡಿದ್ರಿ. ಆದರೆ ಇಂಥ ವ್ಯಕ್ತಿ ನೀವು ಮೊದಲನೇ ಬಾರಿ ನೋಡ್ತಾ ಇರೋದು. ನನಗೆ ಅವಕಾಶ ಕೊಡಿ, ಆದರೆ ನಿಮ್ಮವನಾಗ್ತೇನೆ, ಕೆಲಸ ಮಾಡಲಿಲ್ಲ ಅಂದರೆ ನೀವು ನನಗೆ ರಾಜೀನಾಮೆ ಕೊಡಿಸ್ರಿ ಅನ್ನೋಂಥ ವಿಷಯ ಏನು ತಿಳಿಸ್ತಾ ಇದ್ರಿ. ಇದು ಒಂದು ಕ್ಷೇತ್ರ ಜನತೆಗೆ ಮನಮುಟ್ಟುವಂಥ ಅವಕಾಶ, ಮನಮುಟ್ಟುವಂಥ ಮನಪೂರ್ವಕವಾಗಿ ಅರ್ಥ ಮಾಡಿಕೊಳ್ಳುವಂಥ ಒಂದು ಸಮಯ. ಮುಂದಿನ ದಿನಮಾನಗಳಲ್ಲಿ ಆ ಭಗವಂತ, ನೀವು ನಂಬಿರ್ತಕ್ಕಂಥ ದೇವರು ಮತ್ತು ತಾವು ನಂಬಿರ್ತಕ್ಕಂಥ ದೇವರು ಯಾವುದಂದರೆ ಒಂದು ಹುಟ್ಟು, ಒಂದು ಗೆಲುವು, ಒಂದು ಸಾವು. ತಾವೇನು ನಂಬ್ಕೊಂಬರ್ತಾ ಇದ್ದೀರಿ, ಈ ಒಂದು ಮಧ್ಯದಲ್ಲಿ ಕೂಡ ತಮಗೊಂದು ಅವಕಾಶ ಸಿಗಲಿ ಅಂತ ಹೇಳ್ತಾ, ಆ ಆಂಜನೇಯ ಆಶೀರ್ವಾದ ಮತ್ತು ಆ ಭಗವಂತನ ಆಶೀರ್ವಾದ ಜೊತೆ ತಾವು ಮುಂದೆ ಬರಲಿ ಅಂತ ಹೇಳ್ತಾ ಸಂದೇಶ ಮುಗಿಸ್ತಾ ಇದೆ. ನಮಸ್ತೆ, ಜೈನ್ ಸರ್, ಥ್ಯಾಂಕ್ ಯು. ನಮಸ್ತೆ.